ಇದ್ಲು ಅದನ್ನ ನಾವು ಹಿಂದೆ ನೋಡ್ಕೊಂಡಿದ್ದೇವೆ. ಆದರೆ ಒಂದು ಸಲ ಮನನ ಮಾಡ್ಕೊಳ್ಳೋದಾದ್ರೆ, ಶಿವ ತಪಸ್ಸಿಗೆ ಕುಳಿತಿದ್ದಾನೆ. ತಾರಕ ಅಸುರನ ಒಂದು ಬಾಧೆ ವಿಪರೀತವಾಗಿ ಆಗ್ತಾ ಇದೆ. ಹಾಗೆ ತಾರಕನ ಬಾಧೆ ವಿಪರೀತವಾಗಿ ಆಗುತ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಶಿವನು ತಪಸ್ಸಿಗೆ ಕುಳಿತಿದ್ದಾಗ ಆ ಶಿವನ ತಪಸ್ಸನ್ನ ಭಂಗ ಮಾಡೋದಕ್ಕೋಸ್ಕರ, ಯಾಕೆಂದ್ರೆ ತಾರಕನಿಂದ ಬಿಡುಗಡೆ ಬೇಕಂದ್ರೆ ತಾರಕ ವರ ಬೇಡ್ಕೊಂಡಿರೋದೇನಂತ ನಮಗೆಲ್ಲ ಗೊತ್ತಿದೆ. ಶಿವನ ಒಂದು ಮಗನಿಂದ ನನಗೆ ಮರಣ ಬರಲಿ ಅಂತ. ಶಿವ ವಿವಾಹಿತನಾಗೋದಿಲ್ಲ. ಸತಿ ಈಗಾಗಲೇ ಮೃತಳಾಗಿದ್ದಾಳೆ. ಇನ್ನು ಸತಿ ಮತ್ತೊಮ್ಮೆ ಬರೋದು ಸಾಧ್ಯ ಇಲ್ಲ. ಹಾಗಾಗಿ ಶಿವನಿಗೆ ಮಗ ಅಂತ ಆಗೋಕ್ ಸಾಧ್ಯ ಇಲ್ಲ. ಆದ್ರಿಂದ ನನಗೆ ಯಾರೂ ಮರಣ ಕೊಡಕ್ಕಾಗಲ್ಲ ಅನ್ನುವ ಒಂದು ದೃಢ ವಿಶ್ವಾಸದಲ್ಲಿ ತಾರಕ ಶಿವನ ಮಗನಿಂದ ನನಗೆ ಮರಣ ಬರಲಿ ಅಂತ ಕೇಳ್ಕೊಂಡಿದ್ದಾನೆ. ಆದ್ರಿಂದ ಈಗ ದೇವತೆಗಳೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಶಿವ ತಪಸ್ಸಿನಲ್ಲಿ ಕುಳಿತಿರುವಂಥ ಶಿವನನ್ನ ತಪಸ್ಸಿನಿಂದ ವಿಮುಖನನ್ನಾಗಿ ಮಾಡಬೇಕು. ಅದಕ್ಕೆ ಅವರು ಪ್ರಯತ್ನ ಮಾಡಬೇಕು. ಹಾಗೆ ಮನ್ಮಥನನ್ನ, ವಸಂತ ಋತುವನ್ನ ಎಲ್ಲ ಜೊತೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಎಲ್ಲರೂ ಹೇಗಾದ್ರೂ ಮಾಡಿ ಶಿವನ ಮನಸ್ಸಿನಲ್ಲಿ ಚಂಚಲತೆ ಉಂಟಾಗಬೇಕು, ಅಂದ್ರೆ ತಾನು ಗೃಹಸ್ಥನಾಗಬೇಕು ಅನ್ನುವ ಭಾವನೆ ಉಂಟಾಗಬೇಕು. ಆ ರೀತಿ ಮಾಡೋದಕ್ಕೆ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಸತೀದೇವಿ ತಾನು ಹಿಮವಂತ ಮತ್ತು ಮೇನೆಯರ ಮಗಳಾಗಿ ಪಾರ್ವತಿಯಾಗಿ ಜನಿಸಿದ್ದಾಳೆ. ಅವಳು ಕೂಡ ಶಿವನನ್ನ ತನ್ನ ರೂಪಿನಿಂದ ಗೆಲ್ಲುಕೊಳ್ಳಬಲ್ಲೆ ಅನ್ನುವ ಒಂದು ಭಾವನೆಯಿಂದ ತಂದೆ ತಾಯಿಗಳ ಅನುಮತಿಯನ್ನ ತಗೊಂಡು ಶಿವ ಇದೇ ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ, ಆದ್ರಿಂದ ಆ ಶಿವನನ್ನ ತಾನು ಒಲಿಸಿಕೊಳ್ತೇನೆ, ತನ್ನ ರೂಪದಿಂದ ತನ್ನ ಪತಿಯಾಗಿ ಅವನನ್ನು ಪಡ್ಕೊಳ್ತೇನೆ ಅಂತ ಅವನ ಸೇವೆಗೆ ತಂದೆ ತಾಯಿಯರ ಅನುಮತಿ ತಗೊಂಡು ಬಂದಿದ್ದಾಳೆ. ಹಾಗೆ ಪಾರ್ವತಿ ತಪಸ್ಸಿನಲ್ಲಿ ನಿರತನಾಗಿರುವ ಶಿವನ ಸೇವೆ ಮಾಡ್ತಾ ಇದ್ದಾಳೆ. ಈ ಸಂದರ್ಭವನ್ನೇ ನೋಡಿಕೊಂಡು ಮನ್ಮಥ ಬಂದಿದ್ದಾನೆ, ವಸಂತ ಋತು ಕೂಡ ಬಂದಿದ್ದಾನೆ. ಶಿವ ತಾನು ತಪಸ್ಸಿನಲ್ಲಿ ಮುಳುಗಿದ್ದವನು ಆಕಸ್ಮಿಕವಾಗಿ ಯಾವಾಗಲೋ ಕಣ್ಣು ತೆರೆದ. ಅವನು ಕಣ್ಣು ತೆರೆಯಕ್ಕೂ ಪಾರ್ವತಿ ಅವನ ಸೇವೆಯನ್ನ ಮಾಡೋದಕ್ಕೆ, ಅಂದ್ರೆ ಅವನಿಗೆ ಪುಷ್ಪಾಂಜಲಿ ಇತ್ಯಾದಿಗಳನ್ನು ತಗೊಂಡು ಅವನ ಬಳಿ ಬಂದು ನಿಲ್ಲೋದಕ್ಕೂ, ವಸಂತ ಋತು ಎಲ್ಲ ರೀತಿಯಿಂದ ಚಿತ್ತಾಕರ್ಷಕವಾಗಿ ಮನಸ್ಸನ್ನು ಸೆಳೆಯುವಂಥ ಒಂದು ಋತು, ಅದು ಆಕರ್ಷಕವಾದಂಥ ಒಂದು ಋತು, ಅದು ಮನಸ್ಸನ್ನು ಸೆಳೆಯುವಂತೆ ಇರೋದಕ್ಕೂ, ಇದೆಲ್ಲ ನೋಡ್ತಾ ತಕ್ಷಣ ಮನ್ಮಥ ಬಾಣವನ್ನ ಪ್ರಯೋಗ ಮಾಡಿದ. ಮನ್ಮಥನ ಬಾಣ ಬಿದ್ದ ತಕ್ಷಣ ಶಿವನ ಮನಸ್ಸಿನಲ್ಲಿ ಚಂಚಲತೆ ಉಂಟಾಯಿತು. ಯಾರು ಒಬ್ಬ ಸ್ತ್ರೀ ನಿಂತಿದ್ದಾಳೆ, ಅವಳು ತನ್ನ ಪತ್ನಿ ಸತೀನ ಬೇರೆಯವಳ ಇದರ ಕಡೆ ನಿಗಾ ಇಲ್ಲ ಶಿವನಿಗೆ. ಯಾಕೆ? ಅವನ ನಿಂತಿರುವ ಭಾವ ಎಲ್ಲಿದೆ, ಅವನು ನಿಂತಿರುವ ಬಂಧ ಎಲ್ಲಿದೆ, ಆ ಪರಬ್ರಹ್ಮದ ನೆಲೆಯಲ್ಲಿದೆ. ಶಿವನಿಗೆ ಎಂಥ ತಪಸ್ಸು ಅನ್ನುವ ಪ್ರಶ್ನೆ ಇಲ್ಲ. ಆತ್ಮಾನಂ ಆತ್ಮನ್ಯೇವ ಅವಲೋಕಯಂತಂ, ತನ್ನನ್ನ ತನ್ನೊಳಗೇ ನೋಡ್ತಾ ಅವನು ತನ್ನ ಸ್ವರೂಪ ಏನು, ತಾನು ಯಾರು, ತನ್ನ ನೆಲೆ ಏನು, ಆ ರೀತಿ ಆನಂದ ತುಂದಿಲನಾಗಿ ಆ ಭಾವದಲ್ಲಿದ್ದಾನೆ. ಆಕಸ್ಮಿಕವಾಗಿ ಇದೊಂಥರ ಶಾಕ್ ತರ ಅವನಿಗೆ. ಹಾಗಾಗಿ ಎದುರಿಗೆ ನಿಂತಿರೋಳು ಯಾರು ಏನು ಅದನ್ನು ವಿಶ್ಲೇಷಣೆ ಮಾಡುವ ಆ ಭೌತಿಕವಾದ ನೋಟ ಇಲ್ಲ. ತಕ್ಷಣ ಆಕೆಯಲ್ಲಿ ಮನಸ್ಸು ಚಂಚಲ ಆದಾಗ ಇವನಿಗೆ ಆಶ್ಚರ್ಯ ಆಯಿತು. ಇದೇನಿದು, ನನ್ನ ನೆಲೆ ಏನು, ನನ್ನ ಮನಸ್ಸಿನಲ್ಲಿ ಈ ರೀತಿ ಚಂಚಲತೆ ಉಂಟಾಗೋದು ಅಂದ್ರೆ ಏನು, ಯಾರಿದಕ್ಕೆ ಕಾರಣ ಅಂತ ಸುತ್ತ ಕಣ್ಣು ಹಾಯಿಸಿದ. ಕಣ್ಣು ಹಾಯಿಸಿದಾಗ ಕಂಡ ಮನ್ಮಥ. ಅವನ ಮೇಲೆ ಇವನು ತನ್ನ ಮೂರನೆಯ ಕಣ್ಣು ಬಿಟ್ಟುಬಿಟ್ಟ. ದೇವತೆಗಳೆಲ್ಲ ಕೂಕ್ಕೋತಾ ಇದ್ದಾರೆ, ಸಂಹಾರ ಸಂಹಾರ ಪ್ರಭೋ, ನಿನ್ನ ಕೋಪವನ್ನ ಉಪಸಂಹಾರ ಮಾಡ್ಕೋ, ನಾವೇ ಇದನ್ನ ಕಳಿಸಿರೋದು, ಮನ್ಮಥನನ್ನ ಸುಡಬೇಡ ಅಂತ ಎಲ್ಲ ದೇವತೆಗಳು ಕೈ ಮುಗಿದು ಕೂಗ್ತಾ ಇದ್ದಾರೆ. ಆದರೆ ಇದೆಲ್ಲ ಕ್ಷಣ ಮಾತ್ರದಲ್ಲಿ ಶಿವನ ಮನಸ್ಸಿನಲ್ಲಿ ತನ್ನ ನೆಲೆಯಿಂದ ತಾನು ಕೆಳಗಿಳಿದು ಬಂದು ವಿಶ್ಲೇಷಣೆ ಮಾಡು ಈ ಯಾವುದರ ಒಂದು ಇದಿಲ್ಲದೆ ಕ್ಷಣ ಮಾತ್ರದಲ್ಲಿ ಎಲ್ಲ ನಡೆದು ಹೋಯ್ತು. ಹಾಗೆ ನಡೆದಾಗ ಆ ಮನ್ಮಥ ಸುಟ್ಟು ಬೂದಿಯಾಗ್ಬಿಟ್ಟ. ಮತ್ತೆ ಶಿವ ತಾನು ಕಣ್ಣು ಮುಚ್ಚಿ ತಪಸ್ಸಿಗೆ ಕುಳಿತು ಬಿಟ್ಟ. ಪಾರ್ವತಿ ಯಾವ ಒಂದು ರೂಪಿನಿಂದ ತಾನು ಶಿವನನ್ನ ಒಲಿಸ್ಕೊಳ್ತೇನೆ ಅಂತ ನಂಬ್ಕೊಂಡಿದ್ಲೋ, ಆ ರೂಪು ಶಿವನನ್ನ ಒಲಿಸುವುದಕ್ಕೆ ಅರ್ಹ ಅಲ್ಲ ಅನ್ನೋದು ಗೊತ್ತಾಯ್ತು. ಆದ್ರಿಂದ ಶಿವನನ್ನ ಒಲಿಸಬೇಕಾದ್ರೆ ನಾನು ಧ್ಯಾನವನ್ನ ತಪಸ್ಸನ್ನ ಮಾಡಬೇಕು. ಶಿವ ಹೊರರೂಪಕ್ಕೆ ಬಾಗುವವನಲ್ಲ ಅನ್ನುವ ತತ್ವವನ್ನ ಅರ್ಥ ಮಾಡಿಕೊಂಡ್ಲು. ಈಗ ಪಾರ್ವತಿ ತಾನು ತಪಸ್ಸಿಗೆ ಹೋದ್ಲು. ಇಲ್ಲಿ ಬೂದಿಯಾಗಿ ಬಿದ್ದಿದ್ದಾನೆ ಮನ್ಮಥ.
ಅವನ ಪತ್ನಿ ರತಿ ಕಣ್ಣೀರು ಹಾಕ್ತಾ ಇದ್ದಾಳೆ. ದಾರಿಯಲ್ಲಿ ಲಕ್ಷ್ಮೀದೇವಿ ಅವನಿಗೆ ಸಹಾಯಕ್ಕೆ ಬಂದಿದ್ದಾಳೆ, ಅವಳ ರತಿಗೆ ಸಹಾಯಕ್ಕೆ ಬಂದಿದ್ದಾಳೆ. ನಿನ್ನ ಪತಿಯನ್ನ ಕೊಡಿಸ್ಕೊಡೋ ಜವಾಬ್ದಾರಿ ನಂದು, ಕಣ್ಣೀರು ಹಾಕಬೇಡ ಎಂಬುದಾಗಿ. ಇದೇ ಸಮಯದಲ್ಲಿ ಆ ಬೂದಿಯಾಗಿದ್ದಂಥ ಮನ್ಮಥನನ್ನ ಚಿತ್ರರಥ ಅನ್ನುವಂಥ ಗಂಧರ್ವ ಒಂದು ಮನುಷ್ಯ ಆಕಾರವಾಗಿ ಮಾಡಿದಾನೆ. ಆ ಬೂದಿನೇ ಸುಮ್ಮನೆ ಹೀಗೆ ಮಾಡಿ ಒಂದು ಮನುಷ್ಯ ಆಕಾರವಾಗಿ ಮಾಡಿದ್ದಾನೆ. ಮತ್ತೆ ಶಿವ ಎಷ್ಟೋ ಕಾಲ ಇವನು ಚಿತ್ರರಥ ಸುಮ್ಮನೆ ಕೂತಿದ್ದಾನಷ್ಟೇ. ಶಿವ ಯಾವಾಗಲೋ ಹೀಗೆ ಕಣ್ಣು ತೆರೆದ, ಕಣ್ಣು ಮುಂದೆ ಅವನಿಗೆ ಆ ಬೂದಿಯಲ್ಲಿರುವಂಥ ಒಂದು ಆಕಾರ ಇತ್ತು. ಅವನ ದೃಷ್ಟಿ ಆ ಬೂದಿಯ ಮೇಲೆ ಬಿತ್ತು. ಪರಮಾತ್ಮನ ದೃಷ್ಟಿಯಲ್ಲಿರುವಂಥ ಒಂದು ಶಕ್ತಿ ನೋಡಬೇಕು ನಾವು. ಸುಟ್ಟು ಭಸ್ಮ ಆಗಿ ಹೋಗಿರುವಂಥ ಒಂದು ವಸ್ತುವನ್ನ ಮತ್ತೆ ಜೀವಂತಗೊಳಿಸಬಹುದು ಅನ್ನೋದಾದರೆ, ನಾವು ಮಂತ್ರದ ಶಕ್ತಿಯನ್ನ ಶುಕ್ರಾಚಾರ್ಯರ ವಿಷಯದಲ್ಲಿ ಬಹಳ ಹಿಂದೆ ನೋಡಿದ್ದೇವೆ. ನೆನಪು ಮಾಡಿಕೊಂಡ್ರೆ ಇವನನ್ನ ಕಚನನ್ನ ಅರೆದು ಸಮುದ್ರದಲ್ಲಿ ಕದಡಿ ಹಾಕಿಬಿಟ್ಟಿದ್ರೆ, ಸಾಯಿಸಿ ಅರೆದು ಸಮುದ್ರದಲ್ಲಿ ಕದಡಿ ಹಾಕ್ಬಿಟ್ಟಿದ್ರೆ ಮಂತ್ರದ ಬಲದಿಂದ ಬರಬಹುದು ಅನ್ನೋದಾದ್ರೆ, ಪರಮಾತ್ಮನ ಒಂದು ದೃಷ್ಟಿಯಲ್ಲಿರುವ ಆ ಅಮೃತ ತತ್ವ, ಇದನ್ನ ನಾನು ಯಾಕೆ ಒತ್ತೊತ್ತಿ ಹೇಳ್ತೀನಂದ್ರೆ, ನಾವು ಹಿಡ್ಕೊಳ್ಬೇಕಾದ್ದು ಆ ಪರಮಾತ್ಮ ತತ್ವವನ್ನ. ಅಲ್ಲಿರುವ ಅಮೃತದ ಮುಂದೆ ನಮಗೆ ಇನ್ಯಾವುದೂ ಇಲ್ಲ. ನಾವು ಸುಮ್ಮನೆ ಕಂಗೆಡ್ತೇವೆ, ಸುಮ್ಮನೆ ಭಯ ಪಡ್ತೇವೆ, ಯಾವ್ಯಾವುದಕ್ಕೋ ಒದ್ದಾಡ್ತೇವೆ. ಆ ಪರಮಾತ್ಮ ತತ್ವ ನಮ್ಮೊಳಗಿದೆ. ಪರಮಾತ್ಮನನ್ನ ನಾನು ಹಿಡಿದಿದ್ದೇನೆ ಅಂತಾದ್ರೆ ಎಲ್ಲಿಂದ ಭಯವಿಲ್ಲ, ಯಾರಿಂದ ಭಯವಿಲ್ಲ, ಯಾವ ಕಾಲದಲ್ಲೂ ಭಯ ಇಲ್ಲ. ಅದು ನಮ್ಮೊಳಗೆ ಗಟ್ಟಿಯಾಗಬೇಕು. ಅದಕ್ಕಾಗಿ ಈ ವಿಷಯವನ್ನ ಮತ್ತೆ ಮತ್ತೆ ನಾನು ಒತ್ತಿ ಹೇಳೋದು. ಆ ಪರಮಾತ್ಮನ ನೋಟ ಮಾತ್ರದಿಂದ ಬೂದಿಯಾಗಿ ಹೋಗಿದ್ದಂಥ ಅದು ಜೀವ ತಳೀತು. ಹಾಗೆ ಜೀವ ತಳೆದ ಅವನನ್ನ ನೋಡಿ ಆ ಚಿತ್ರರಥ ಹೇಳ್ಕೊಟ್ಟ, ವರ ಕೇಳು ವರ ಕೇಳು ವರ ಕೇಳು ಅಂತ ಸಂಜ್ಞೆ ಮಾಡಿದ. ಇವನು ಅವನನ್ನ ಕೈ ಮುಗಿದು ನಮಸ್ಕಾರ ಮಾಡಿ ಜೀವ ಬಂದಿದ್ದಕ್ಕೆ ವರ ಕೊಡು ಅಂತ ಕೇಳಿದ. ಏನ್ ಬೇಕು ವರ ಅಂತ ಕೇಳಿದ್ರೆ, ಎಷ್ಟೋ 1000 ವರ್ಷ, 60,000 ವರ್ಷ ಕಾಲ ನಾನು ಬದುಕಬೇಕು, ಹಾಗೆ ನನಗೆ ವರ ಕೊಡು ಅಂತ ಕೇಳಿದ. ಮತ್ತೆ ಸ್ತ್ರೀಯಿಂದ ನನಗೆ ವಧೆಯಾಗಬೇಕು, ಆ ರೀತಿ ಅಂದ್ರೆ ಪುರುಷನಿಂದ ಬೇಡ ಅನ್ನುವಂತೆ ಕೇಳ್ಕೊಂಡ ಜಾಣ್ಮೆಯಿಂದ. ಹಾಗೆ ಆಗಲಿ ಅಂತ ಹೇಳ್ದ. ಶಿವನ ವರದಿಂದ ಬಲಿತು ಎಷ್ಟು ಬಲಿಷ್ಠನಾದ ಅಂದ್ರೆ, ಈಗ ಶಿವನ ಮೇಲೆ ಕೈ ಮಾಡುವಷ್ಟು ಬಲಿಷ್ಠನಾಗಿದ್ದಾನೆ. ಆಗ ದೇವತೆಗಳೆಲ್ಲರೂ ಕಂಗೆಟ್ಟು ಅವನ ಈ ಭಂಡತನವನ್ನ ನೋಡಿ ಅವನಿಗೆ ಭಂಡ ಎಂಬುದಾಗಿ ಹೆಸರು ಕೊಟ್ಟಿದ್ದಾರೆ. ಯಾರಿಂದ ಉಪಕೃತನಾಗಿದ್ದಾನೋ ಅವನಿಗೆ ಇವನು ಈ ರೀತಿ ನಡ್ಕೊಳ್ತಾ ಇದ್ದಾನಲ್ಲ ಅನ್ನುವ ಕಾರಣ ಆ ಭಂಡನನ್ನ ಸಂಹಾರ ಮಾಡುವುದಕ್ಕೋಸ್ಕರ. ಮತ್ತೆ ಸಾಧಾರಣವಾದ ಹೆಂಗಸು ಅಂದ್ರೆ ತಂದೆ ತಾಯಿಗೆ ಬಂದಂತ ಹೆಣ್ಣು ಶರೀರ ಆಗಿರಬಾರದು, ಇದೇನೇನೋ ಒಂದು ಕಂಡೀಷನ್ ಇರ್ತಲ್ಲ. ಆದ್ರಿಂದ ದೇವತೆಗಳೆಲ್ಲರೂ ಕೂಡ ಒಂದು ಹವನವನ್ನ ಯಜ್ಞವನ್ನ ಹಮ್ಮಿಕೊಂಡಿದ್ದಾರೆ. ಹಾಗೆ ಮಾಡಿದಂಥ ಯಜ್ಞ ವೇದಿಕೆಯಿಂದ ಆ ಚಿದಗ್ನಿಕುಂಡ ಸಂಭೂತ, ಆ ಚಿದಗ್ನಿಯಿಂದ ಮೇಲೆದ್ದು ಬಂದಂಥ ದೇವಿ ಯಾರಿದ್ದಾಳೆ, ಅವಳೇ ಲಲಿತಾ ದೇವಿ. ಆ ಲಲಿತಾ ದೇವಿಗೆ ಸಂಬಂಧಪಟ್ಟಂಥ ಒಂದು ಸಹಸ್ರ ನಾಮ ಈ ಲಲಿತಾ ಸಹಸ್ರನಾಮ. ಈ ಸಹಸ್ರನಾಮವನ್ನ ಯಾರಿಗೆ ಹೇಳಿದ್ದು ಅನ್ನುವ ಪ್ರಶ್ನೆ ಬಂದ್ರೆ, ಯಾವುದಕ್ಕೂ ನಮ್ಗೆ ಯಾರಿಗೆ ಹೇಳಿದ್ರು ಅಂತ ಯಾಕೆ ಬೇಕು ಅಂದ್ರೆ ಅದರ ವ್ಯಾಲ್ಯೂ ಹೆಚ್ಚಾಗಕ್ಕೆ. ಯಾರೋ ಬೀದಿಲಿ ಹೋಗೋನು ಹೇಳಿದ್ರೆ ಆ ತರ ಬರ ಹೇಳ್ದ ಅನ್ನುವಂತಾದ್ರೆ ಅದಕ್ಕೊಂದು ವ್ಯಾಲ್ಯೂ ಇರಲ್ಲ. ಯಾರು ಒಬ್ಬ ಮಹಾಪುರುಷ ಹೇಳಿದ್ರೆ, ಈಗ ನಾವು ವಿಷ್ಣು ಸಹಸ್ರನಾಮವನ್ನ ಹೇಗೆ ಕೇಳ್ತೇವೆ, ಭೀಷ್ಮರು ಹೇಳಿದ್ರು, ಭೀಷ್ಮರ ಹತ್ರನೂ ಕೃಷ್ಣ ಕರ್ಕೊಂಡ್ಬಂದು ಕೃಷ್ಣನ ಎದುರಿಗಿಟ್ಕೊಂಡು ಕೃಷ್ಣನ ಸ್ತುತಿಯನ್ನ ಕೃಷ್ಣನ ಎದುರಿಗೆ ಮಾಡುವಂಥ ಒಂದು ಸೌಭಾಗ್ಯ. ಅದು ಏನು, ಋಷಿಭಿಃ ಪರಿಗೀತಾನಿ, ಋಷಿಗಳು ಹೇಳಿರುವಂಥ ಒಂದು ಸಾರಭೂತವಾದ ವಿಷಯವನ್ನ ಭೀಷ್ಮರು ಕೊಟ್ಟರು ಅಂದಾಗ ಆ ಸಹಸ್ರನಾಮಕ್ಕೆ ಒಂದು ತೂಕ. ಹಾಗೆ ಈ ಸಹಸ್ರನಾಮ ಯಾರು ಹೇಳಿದ್ದಪ್ಪ ಅಂತ ಪ್ರಶ್ನೆ ಬಂದ್ರೆ, ಹಯಗ್ರೀವರು ಅಗಸ್ತ್ಯರಿಗೆ ಹೇಳಿದ್ದು ಅನ್ನೋದನ್ನ ಮೊದಲನೆಯದಾಗಿ ನಾವು ಗಮನಿಸ್ಕೊಳ್ಬೇಕು. ಹಯಗ್ರೀವ ಅಸಾಧಾರಣವಾದಂಥ ಜ್ಞಾನಕ್ಕೆ ಅಧಿದೇವತೆಯಾಗಿರುವಂಥ ಒಂದು ತತ್ವ, ಅದು ವಿಷ್ಣು ತತ್ವ. ಮತ್ತೆ ಈ ಲಲಿತಾ ಸಹಸ್ರನಾಮದಲ್ಲಿ ಪ್ರತಿಪಾದನೆಯಾಗುವಂಥ ವಿಷಯ ಇದೆಯಲ್ಲ, ಅದನ್ನ ಕೊಟ್ಟಿದ್ದು ಯಾರು? ಹಯಗ್ರೀವನಲ್ಲಿ ಜ್ಞಾನ ಇದೆ ನಿಜ, ಕೊಟ್ಟಿದ್ದು ಯಾರು ಅಂದ್ರೆ ದಕ್ಷಿಣಾಮೂರ್ತಿ.
ದಕ್ಷಿಣಾಮೂರ್ತಿ ಶಿವತತ್ವ, ಹಯಗ್ರೀವ ವಿಷ್ಣು ತತ್ವ. ಈ ಹರಿಹರ ಸಂಯೋಜನೆಯಿಂದ ಬಂದಿರುವಂತಹ ಒಂದು ತತ್ವ ಲಲಿತಾ ಅನ್ನುವಂಥ ಒಂದು ತತ್ವ. ಆದ್ರಿಂದ ನಾನು ಶಿವನ ಪಕ್ಷ, ನಿಮ್ ವಿಷ್ಣು ನಮಗ್ ಬೇಡ ಅನ್ನುವಾಗ, ನಾನು ವಿಷ್ಣು ಪಕ್ಷ, ನಿಮ್ ಶಿವ ನಮಗ್ ಇಲ್ಲಿಲ್ಲ, ಇಬ್ಬರ ಒಂದು ಸಮನ್ವಯವೂ ಇಲ್ಲಿದೆ. ಆದ್ರಿಂದ ಇದು ಶಿವನೂ ಹೌದು, ವಿಷ್ಣುನೂ ಹೌದು. ಶಿವತತ್ವಕ್ಕೆ ಸಹಾಯಕವಾಗಿರುವಂಥ ಪಾರ್ವತಿಯ ಒಂದು ರೂಪನೂ ಹೌದು, ವಿಷ್ಣು ತತ್ವಕ್ಕೆ ಸಹಾಯಕವಾಗಿರುವ ಲಕ್ಷ್ಮಿಯ ತತ್ವ ಕೂಡ ಇದು ಹೌದು. ಹಾಗಾಗಿ ಶಿವ ಮತ್ತು ವಿಷ್ಣು ತತ್ವ ಸಮನ್ವಯದಿಂದ ಕೂಡಿರುವಂತಹ ಒಂದು ಸಹಸ್ರನಾಮ ಸ್ತೋತ್ರ ಈ ಲಲಿತಾ ಸಹಸ್ರನಾಮ ಸ್ತೋತ್ರ. ಮತ್ತೆ ನಾವು ಇದೆಲ್ಲ ಹಿಂದೆ ನೋಡಿದ್ದೇವೆ, ಮನನ ಮಾಡಿಕೊಳ್ಳೋದಷ್ಟೇ. ಸ್ತೋತ್ರ ಅನ್ನುವಾಗ ಕೇವಲ ನಾವು ಸುಮ್ಮನೆ ಇದು ನಾಮ ಅಂತ ಸುಮ್ಮನೆ ಉಚ್ಚಾರ ಮಾಡ್ತಾ ಹೋಗೋದಲ್ಲ. ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ, ಚಿದಗ್ನಿಕುಂಡ ಸಂಪತ್ತ ಹಾಗೆ ಹೇಳಿಕೊಳ್ಳುವುದಕ್ಕಾಗಿ ಇದು ಇರುವಂಥದ್ದಲ್ಲ. ಒಂದೊಂದು ನಾಮವೂ ಕೂಡ ಅತ್ಯಂತ ಬಲಶಾಲಿ. ನಾನು ಅದಕ್ಕೆ ತಂತ್ರೋಕ್ತ ರಾತ್ರಿ ಸೂಕ್ತವನ್ನು ಮೊದಲಿಗೆ ಹೇಳಿದ್ದೆ. ತಂತ್ರೋಕ್ತ ರಾತ್ರಿ ಸೂಕ್ತ ಪುಟಾಣಿಯಾಗಿದ್ರೂ ಕೂಡ ಒಂದೊಂದು ನಾಮದಲ್ಲಿ ಅಗಾಧವಾದ ಶಕ್ತಿ ಇದೆ. ಹಾಗೆ ಈ ಲಲಿತಾ ಸಹಸ್ರನಾಮದಲ್ಲಿ ಕೂಡ ಅಗಾಧವಾದ ಶಕ್ತಿ ಇದೆ. ಈ ಅಗಾಧವಾದ ಶಕ್ತಿಯನ್ನ ತುಂಬಿಕೊಟ್ಟವರು ದಕ್ಷಿಣಾಮೂರ್ತಿ ಮತ್ತು ಹಯಗ್ರೀವ. ಆ ನಾಮಗಳಲ್ಲಿ ಆಯಾ ಶಕ್ತಿಗಳನ್ನ ತುಂಬಿಕೊಟ್ಟಿದ್ದಾರೆ. ನಮ್ಮ ಮಾನವರ ಆಯುಸ್ಸು ತುಂಬಾ ಕಡಿಮೆ, ನಮ್ಮ ಬುದ್ಧಿ ಮಿತಿ ಅದು ಚಿಕ್ಕದು, ನಮ್ಮ ಶಕ್ತಿ ಎಲ್ಲ ಚಿಕ್ಕದು. ಆದರೆ ಪರಮಾತ್ಮನದು ಅಪರಿಮಿತ, ಎಂಡ್ಲೆಸ್, ಅದಕ್ಕೆ ಕೊನೆನೇ ಇಲ್ಲ. ಅಂಥದನ್ನ ನಮ್ಮ ಬುದ್ಧಿಯ ನೆಲೆಗೆ ಸಿಕ್ಕಿ ನಾವದನ್ನ ಮನನ ಮಾಡ್ಕೊಳ್ಳೋಕ್ಕೆ, ಅನುಷ್ಠಾನ ಮಾಡ್ಕೊಳ್ಳೋಕ್ಕೆ, ನಮಗೆ ಬೇಕಾದಂಥ ಒಂದು ಇದನ್ನ ತಂದು ಕೊಡಬೇಕಾದ್ರೆ ಅದಕ್ಕೆ ಎಷ್ಟು ಮಥನ ಬೇಕು ಅಂದ್ರೆ, ಹಾಲು ಕಡೆದು ಬೆಣ್ಣೆ ತೆಗೆದು ಆ ಬೆಣ್ಣೆಯ ಸಾರವನ್ನೆಲ್ಲ ಅದರಿಂದ ಇದು ಬೇಡ, ಇದು ಬೇಡ, ಇವರಿಗೆ ಇಷ್ಟ ಅರ್ಥ ಆಗುತ್ತೆ, ಇವರಿಗೆ ಇಷ್ಟ ಅರ್ಥ ಆಗುತ್ತೆ ಅಂತ ಯೋಚನೆ ಮಾಡಿ 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 ಮತ್ತೆ ಇಷ್ಟನ್ನಾದ್ರೆ ಮನುಷ್ಯ ತಾನು ತಗೊಳ್ಬಲ್ಲ, ಇಷ್ಟನ್ನಾದ್ರೆ ಮನುಷ್ಯ ಜೀರ್ಣಿಸ್ಕೊಳ್ಬಲ್ಲ. ಹೀಗೆ ಮಥನ ಮಾಡಿ 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 ನಮ್ಮಂಥವರಿಗೆ, ಸಾಧಾರಣ ಜನರಿಗೆ ಅದು ಮನಸ್ಸಿಗೆ ಹಿಡಿಯುವಂತೆ, ಆಪ್ಯಾಯಮಾನವಾಗುವಂತೆ ಆ ಸಾರಭೂತವಾದ ವಿಚಾರವನ್ನ ಕೊಡಿಸಿಕೊಟ್ಟಿದ್ದಾರೆ. ಅನಂತವಾದ, ಅಪರಿಮಿತವಾದ, ಕಾಲದೇಶಗಳ ಮಿತಿ ಇಲ್ಲದ ಜ್ಞಾನ ಇತ್ಯಾದಿ ಶಕ್ತಿಗಳಿಂದ ಕೂಡಿರುವಂತಹ ಆ ತತ್ವವನ್ನ ನಮ್ಮ ಬುದ್ಧಿಮತ್ತೆಗೆ ಸೀಮೆ ಮಾಡಿ ಕೊಡಬೇಕಲ್ಲ, ಹಾಗೆ ಕೊಟ್ಟಿರುವುದಾದ್ರಿಂದ ಏನ್ ಮಾಡಿದ್ದಾರೆ, ಬೀಜ ತರ ಕೊಟ್ಬಿಟ್ಟಿದ್ದಾರೆ. ವಿಸ್ತಾರವಾಗಿ ಕೊಟ್ರೆ ನಮಗೆ ಹೀಗನ್ನೋ ಹಾಗಾಗುತ್ತೆ, ಸಾಕು 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 ಅನ್ನೋ ಹಾಗಾಗುತ್ತೆ. ಆದ್ರಿಂದ ನಮಗೆ ಬೇಕು ಬೇಕು ಅನ್ನೋ ಹಾಗಾಗಬೇಕು. ಅದಕ್ಕೋಸ್ಕರ ಅದನ್ನ ಸಣ್ಣದಾಗಿ ಬೀಜ ರೂಪವಾಗಿ ಕೊಟ್ರೆ ನಾವು ಅದನ್ನ ಒಳಗೆ ಹಾಕೊಂಡ್ಬಿಟ್ರೆ ಸಾಕು. ಬೀಜ ಸರಿಯಾದ ಕಾಲ ಬಂದ್ರೆ ನಮಗ್ ಗೊತ್ತೇ ಇರಲ್ಲ, ಕಾಂಪೌಂಡಲ್ಲಿ ಓಡಾಡ್ತಾನೆ ಇರ್ತೀವಿ. ಇದ್ದಕ್ಕಿದ್ದಾಗೆ ಒಂದ್ ದಿವಸ ಒಂದ್ ಗಿಡ ನೋಡ್ತೀವಿ, ಇದನ್ನ ಯಾರು ಹಾಕಿದ್ದು ಯೋಚನೆ ಮಾಡಿ, ಅವತ್ತು ನಾನು ತಿಂದು ಈ ಬೀಜ ಉಗುಳಿದ್ದೆ ಅಂತ ಯಾವತ್ತೋ ನಾನು ಹಾಕಿ ಉಗುಳಿದ್ದಷ್ಟೇ. ಆದರೆ ಅದು ತನಗೆ ಬೇಕಾದ ಪರಿಸರ ಸಿಕ್ಕಾಗ, ತನಗೆ ಬೇಕಾದ ಮಣ್ಣಿನ ಒಂದು ಮಾರ್ಧವ, ಮಣ್ಣಿನ ಹದ, ನೀರು, ಸೂರ್ಯನ ಶಾಖ ಇತ್ಯಾದಿ ತನಗೆ ತಾನು ವಿಕಾಸಗೊಳ್ಳುವುದಕ್ಕೆ ಬೇಕಾದ ಒಂದು ಪರಿಸರ ಸಿಕ್ಕಾಗ ಅದು ತನ್ನಿಂದ ತಾನೇ ಹೇಗೆ ವಿಕಾಸ ಆಗುತ್ತೆ, ಹಾಗೆ ಈ ಬೀಜಗಳು ನಮ್ಮೊಳಗೆ ಬಿದ್ದು ಬಿಟ್ಟಿದ್ರೆ ಇಂದಲ್ಲ ನಾಳೆ ಎಂದಿಗೋ ಅದು ತಾನು ವಿಕಾಸಗೊಳ್ಳುತ್ತೆ. ಅದು ತಾನು ಆ ತತ್ವದ ಪರಿಪೂರ್ಣ ಅಂದ್ರೆ ಬೀಜ ಒಂದಿದ್ರೆ ಮಾರ್ಕೆಟ್ಗೆ ಹೋಗ್ಬೇಕಾಗಿಲ್ಲ, ಫಲ ನಮಗೆ ತಾನೇ ಸಿಕ್ಕುತ್ತೆ. ಮನೆಯಲ್ಲೇ ಗಿಡ ಇದೆ, ಮನೆಯಲ್ಲೇ ಹೂವಾಗುತ್ತೆ, ಮನೆಯಲ್ಲೇ ಹಣ್ಣಾಗುತ್ತೆ ಅನ್ನುವಾಗ ನಾವು ಅಂಗಡಿಗೆ ಹೋಗಿ ಹಣ್ಣು ಹೂವು ತರಕ್ ಹೋಗಲ್ಲ. ನಮ್ಮನೆ ಗಿಡದ್ದೇ ಪೂಜೆ ಮಾಡ್ತೀವಿ, ನಮ್ಮನೆ ಗಿಡದ್ದೇ ಅರ್ಪಣೆ ಮಾಡ್ತೀವಿ ಅಂತೀವಿ ತಾನೆ. ಆ ರೀತಿಯಲ್ಲಿ ಇದು ಒಳಗಡೆ ಬಿದ್ದು ಬಿಟ್ರೆ ಅದೇ ಆಮೂಲಾಗ್ರವಾದ ಪೂಜೆಗೂ ಕೂಡ ಸಹಾಯಕವಾಗುವಂಥ ಒಂದು ವೃಕ್ಷವಾಗಿ ಬೆಳೆಯುತ್ತೆ. ಅದೇ ಪತ್ರವಾಗಿ, ಅದೇ ಪುಷ್ಪವಾಗಿ, ಅದೇ ಫಲವಾಗಿ ಎಲ್ಲವೂ ಕೂಡ ಆಗಿ ಪರಮಾತ್ಮನಿಗೆ ನಿವೇದ್ಯಮಾನವಾದದಾಗತ್ತೆ ಅನ್ನುವ ಒಂದು ಭಾವವನ್ನ ಇಟ್ಕೊಂಡು ಆ ಬೀಜ ರೂಪ ಮಾಡಿ ಅದನ್ನ ಈಗ ನಮ್ಗೆ ಟ್ಯಾಬ್ಲೆಟ್ ಆಗಿ ಹಾಕಿದ್ದಾರೆ. ಆ ಒಂದೊಂದು ಬೀಜ ಒಂದೊಂದು ತಗೊಂಡು ಬಿಟ್ರೆ ನುಂಗಿದ್ರೆ ಸಾಕು, ಒಂದೇ, ಇನ್ಯಾವ್ಯಾವುದು ಬೇಡ, ಶ್ರೀಮಾತಾ ಸಾಕು. ಅದಷ್ಟಕ್ಕೆ ಆ ಮುಂದಕ್ಕೆ 999 ನಾಮದಲ್ಲಿ ಏನ್ ಶಕ್ತಿ ಇದೆ, ಆ ಎಲ್ಲ ಶಕ್ತಿ ಇದೆ.
ಹಾಗಾದರೆ ಬೇಡಲೇ ಬೇಡ 999 ಖಂಡಿತ ಬೇಡ. ಆದರೆ ನಮ್ಮ ಮನಸ್ಸಿನಲ್ಲಿ ಸ್ಥಿರತೆ ಇಲ್ವೇ? ಅದಕ್ಕೋಸ್ಕರ ನಮಗಿದು ಬೇಕೇ ಹೊರತು ಯಾವುದು ಒಂದನ್ನು ಹಿಡ್ಕೊಂಡ್ರು ಅದು ಉಳಿದ 990 ಹಿಂದೆಂದು ಮುಂದೆಂದು ಸೇರಿ ಅದರ ಬಲ ಅನ್ನೋದು ಕೊಡುತ್ತೆ. ನೀವು ಮಧ್ಯದ್ದೇ ಹಿಡ್ಕೊಳ್ಳಿ, ಆಚೆದೇ ಹಿಡ್ಕೊಳ್ಳಿ, ಸಹಸ್ರ ಅಂತ ಯಾವುದೋ ಒಂದು ನಾಮವನ್ನ ಹಿಡ್ಕೊಳ್ಳಿ, ಯಾವ ಒಂದು ನಾಮ ನಿಮ್ಮ ಮನಸ್ಸಿಗೆ ಎಸ್ ಅಂತ ಅನ್ನತ್ತೆ, ಅಲ್ಲಿಗೆ ನೀವು ಒಪ್ಕೊಂಡ್ಬಿಟ್ರೆ ಸಾಕು, ಮಿಕ್ಕಿದ್ದು ಉಳಿದಿದ್ದೆಲ್ಲ ತಾನೇ ಒಂದು ಸೇರಿಕೊಳ್ಳುವಂಥ ಒಂದು ಬಲವನ್ನ ಈ ನಾಮಗಳಲ್ಲಿ ತುಂಬಿ ದೇವರೇ ಕೊಟ್ಟಿರುವಂಥದ್ದು. ಈಗ ಹಯಗ್ರೀವ ಅಗಸ್ತ್ಯನಿಗೆ ಹೇಳುವಾಗ ಎಲ್ಲವನ್ನ ಹೇಳಿದ್ದಾರೆ. ಆ ಲಲಿತೆಗೆ ಸಂಬಂಧಪಟ್ಟ ವಿಚಾರಗಳನ್ನೆಲ್ಲ ಹೇಳಿಕೊಂಡು ಬಂದಿದ್ದಾರೆ. ಲಲಿತಾ ಉಪಾಖ್ಯಾನ ಎಂಬುದಾಗಿ ಬ್ರಹ್ಮಾಂಡ ಪುರಾಣದಲ್ಲಿ 2 ವಿಭಾಗಗಳಿರುವಂಥ ಒಂದು ಭಾಗ ಇದೆ. ಅದರಲ್ಲಿ ಎಲ್ಲ ವಿಚಾರ ಇದೆ. ಅಂದ್ರೆ ಹೇಗೆ ಈಗ ನಾವು ವಿಷ್ಣು ಸಹಸ್ರನಾಮಕ್ಕೆ ಬಂದ್ರೆ ಭೀಷ್ಮರ ಬಳಿಗೆ ಕೃಷ್ಣ ಕರ್ಕೊಂಡು ಬಂದ. ಯಾತಕ್ಕೆ? ರಾಜಧರ್ಮಗಳನ್ನ ಇವನಿಗೆ ಹೇಳ್ಕೊಡಪ್ಪ. ಯಾಕೆ ಅಂದ್ರೆ ಎಲ್ಲರೂ ಮಾರ್ಗದರ್ಶಕರೆಲ್ಲರೂ ಹೊಟ್ಟೋಗಿದ್ದಾರೆ, ನಾನು ಇವನ ಜೊತೆ ಸದಾ ಕೂತಿರಕ್ಕಾಗಲ್ಲ, ನನ್ನ ಜವಾಬ್ದಾರಿ ಬೇರೆ ಇದೆ, ನಾನು ಹೋಗ್ಬೇಕು. ಆದ್ರಿಂದ ಇವನಿಗೆ ಧರ್ಮವನ್ನ ಉಪದೇಶ ಮಾಡು ಅಂತ ಭೀಷ್ಮರ ಹತ್ತಿರ ಕೃಷ್ಣ ಕರ್ಕೊಂಬಂದಿದ್ದು. ಆದ್ರಿಂದ ಅವರು ಭೀಷ್ಮರು ಏನ್ ಮಾಡಿದ್ರು, ಉದ್ದಕ್ಕೆ ಶಾಂತಿ ಪರ್ವದಲ್ಲಿ ಬೇಕಾದ ಹಾಗೆ ಧರ್ಮಗಳನ್ನು ಉಪದೇಶ ಮಾಡಿದ್ರು. ವರ್ಣಾಶ್ರಮ ಧರ್ಮಗಳನ್ನ ಹೇಳಿದ್ರು, ಎಲ್ಲಾ ಧರ್ಮಗಳನ್ನು ಹೇಳಿದ್ರು, ರಾಜಧರ್ಮ ಹೀಗೆ ಉದ್ದಕ್ಕೂ ಹೇಳಿದ್ರು. ಅದನ್ನೇ ಶ್ರುತ್ವಾ ಧರ್ಮಾನ್ ಅಶೇಷೇಣ ಪಾವನಾನಿ, ಯಾವುದು ಕಡಿಮೆದಲ್ಲ, ಎಲ್ಲ ಪವಿತ್ರವಾದ ಧರ್ಮನೇ. ಶ್ರುತ್ವಾ ಧರ್ಮಾನ್ ಅಶೇಷೇಣ ಪಾವನಾನಿ, ಒಂದು ಕಡೆಯಿಂದ ಪಾವನಾನ, ಸರ್ವಶಃ ಎಲ್ಲಾ ಕಡೆಯಿಂದ ಪವಿತ್ರನೇ. ಯಾವ ಧರ್ಮನ ಕೇಳಿದ್ರು ಅದು ಪವಿತ್ರನೇ. ಆದ್ಮೇಲೆ ಯುಧಿಷ್ಠಿರ ಶಾಂತನವಂ ಪುನರೇವ ಅಭ್ಯಭಾಷತ, ಮತ್ತೆ ಕೇಳ್ದ. ಹಾಗೆ ಇವರಿಗೆ ನಾನು ಹೇಳಿದ್ನಲ್ಲ ಲಲಿತಾ ಉಪಾಖ್ಯಾನ ಅಂತ, ಆ ಲಲಿತಾ ಉಪಾಖ್ಯಾನದಲ್ಲಿ ಉದ್ದಕ್ಕೂ ಧರ್ಮಗಳಿವೆ. ಏನೇನು ಧರ್ಮ, ಏನೇನು ಅಧರ್ಮ, ಏನೇನು ತಪ್ಪು ಮಾಡಿದ್ರೆ ಅದಕ್ಕೆ ಏನೇನು ಪ್ರಾಯಶ್ಚಿತ್ತ, ಯಾವುದೋ ಮಾಡಬಾರದು ಕೆಲಸ ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಏನು, ಹಾಗೆ ಲಲಿತಾ ಉಪಾಖ್ಯಾನ ಆರಂಭ ಆಗೋದೇ ಅದರಿಂದ. ಉದ್ದಕ್ಕೆ ಇದೆಲ್ಲ ಬರ್ತಾ ಹೋಗುತ್ತೆ. ಏನೇನು ತಪ್ಪು ಮಾಡಿದ್ರೆ ಅದಕ್ಕೆ ಏನೇನು ಹೇಳ್ಕೊಂಡ್ರೆ ಪ್ರಾಯಶ್ಚಿತ್ತವಾಗುತ್ತೆ, ಅದನ್ನೆಲ್ಲಾನು ಅಗಸ್ತ್ಯರಿಗೆ ಹಯಗ್ರೀವರು ಹೇಳಿದ್ರು. ಆದರೆ ಸಹಸ್ರನಾಮ ಪೂಜಾ ವಿಧಿಯನ್ನ ಮಾತ್ರ ಹೇಳಲಿಲ್ಲ. ಆಗ ಕೇಳಿದ್ರು ಹಯಗ್ರೀವರನ್ನ ಅಗಸ್ತ್ಯರು, ಯಾಕೆ ಇದು ಒಂದು ಮಾತ್ರ ನೀನು ನನಗೆ ಹೇಳಿಕೊಡ್ತಾ ಇಲ್ವಲ್ಲ, ಯಾಕೆ ಅಂತ. ಅದಕ್ಕೆ ಹೇಳಿದ್ರು, ಅಪ್ಪ ಇದಕ್ಕೆ ಅಸಾಧಾರಣವಾದ ಶ್ರದ್ಧೆ ಬೇಕು, ನಂಬಿಕೆ ಬೇಕು. ಹೇಳ್ತಿರೋದು ಯಾರಿಗೆ ನೋಡಿ, ಅಗಸ್ತ್ಯರಿಗೆ. ಅಗಸ್ತ್ಯರ ಹೆಸರೇ ಅಗಸ್ತ್ಯ. ಅಗ ಅಂದ್ರೆ ಚಲಿಸದೇ ಇರೋರು. ನಮ್ಮ ಮನಸ್ಸು ಕ್ಷಣ ಮಾತ್ರದಲ್ಲಿ 1000 ಲಕ್ಷ ಕಡೆಗೆ ಹಾರಿ ಹೋಗ್ತಾ ಇರುತ್ತೆ, ಅವರು ಚಲಿಸಲ್ಲ. ಅಂಥ ಒಂದು ಸ್ಥಿರವಾದ ಮನೋಬುದ್ಧಿ ಇಂದ್ರಿಯಗಳಿರುವಂಥವ್ರು, ಸ್ಥಿರವಾಗಿ ಇರುವಂಥ ಪರ್ವತಗಳಲ್ಲಿ ಸ್ಥಿರತೆಯನ್ನ ತಂದುಕೊಟ್ಟಂಥವ್ರು. ದೇವರಿಗೆ ದೇವಲೋಕಕ್ಕೆ ಉಪಕಾರ ಮಾಡುವುದಕ್ಕೆ ಸಮುದ್ರವನ್ನೇ ಒಂದು ಬಿಂದುವಾಗಿ ಮಾಡಿ ಆಪೋಷಣ ತೆಗೆದುಕೊಳ್ಳಬಲ್ಲಂಥ ಅಗಸ್ತ್ಯರಿಗೆ ಅಷ್ಟೇ ಅಲ್ಲ, ಇಲ್ಲಿ ಸಂಬೋಧನೆ ಮಾಡೋದೇನು, ಲೋಪಾಮುದ್ರಾಪತೆ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಲೋಪಾಮುದ್ರೆಯ ಪತಿಯೇ ಅಗಸ್ತ್ಯನೇ ಅನ್ಬೇಕಾದ್ರೆ ಲೋಪಾಮುದ್ರೆ ಎಂಥವಳು? ಇಲ್ಲಿ ಪತಿ ಪತ್ನಿಯ ಧರ್ಮನೂ ಕೂಡ ತೋರಿಸ್ತಾ ಇದ್ದಾರೆ. ಪತಿ ಮತ್ತೆ ಪತ್ನಿಯಲ್ಲಿ ಅನ್ಯೋನ್ಯವಾದ ಧರ್ಮ ಇದೆ. ಪತ್ನಿ ಎಂಥವಳಪ್ಪ ಅಂತ ಕೇಳಿದರೆ ದೇವಿ ತಾನೇ ಅವಳಿಗೆ ಮಂತ್ರ ದೀಕ್ಷೆ ಕೊಟ್ಟಿದ್ದಾಳೆ. ಲಲಿತಾದೇವಿ ಲೋಪಾಮುದ್ರೆಗೆ ತಾನೇ ಮಂತ್ರ ದೀಕ್ಷೆ ಕೊಟ್ಟಿದ್ದಾಳೆ. ಆ ಲೋಪಾಮುದ್ರೆಯಿಂದ ಲೋಕದಲ್ಲಿ ಪ್ರಚಾರಕ್ಕೆ ಬಂದಿರೋದೇ ಹಾದಿ ವಿದ್ಯಾ. ಇದರಲ್ಲಿ ಕಾದಿ ವಿದ್ಯಾ ಮತ್ತು ಹಾದಿ ವಿದ್ಯಾ ಅಂತ ಎರಡಿದೆ. ಆ ಹಕಾರಾದಿ ಹಾದಿ ವಿದ್ಯಾಗೆ ಮೂಲ ಶಕ್ತಿ ಲೋಪಾಮುದ್ರ. ಹಾಗೆ ದೇವಿಯಿಂದಲೇ ಮಂತ್ರವನ್ನ ತಗೊಂಡು ದೇವಿಯಿಂದಲೇ ದೀಕ್ಷೆಯನ್ನ ತಗೊಂಡಂತ ಲೋಪಾಮುದ್ರೆಗೆ ಪತಿಯಾದವನೇ ಅನ್ನಬೇಕಾದ್ರೆ, ಲೋಪಾಮುದ್ರೆಯಂಥ ಪತ್ನಿಯನ್ನ ಹೊಂದಿದ ಮೇಲೆ ನಿನ್ನ ಒಂದು ಧರ್ಮದಲ್ಲಿ ಪರಸ್ಪರ ಇಬ್ಬರದು ಇರುತ್ತೆ ತಾನೆ, ಅಂದ್ರೆ ವೈಬ್ರೇಷನ್ಸಿನ ಒಂದು ಸಂಬಂಧ. ಆ ರೀತಿಯಲ್ಲಿ ನಿಮ್ಮಿಬ್ಬರ ಮನೋಧರ್ಮ ಪರಸ್ಪರ ಪೂರಕ ಪೋಷಕವಾಗಿರುವಾಗ ನಿನಗೆ ನಾನು ಯಾಕೆ ಹೇಳಲಿಲ್ಲ ಅಂದ್ರೆ ಶ್ರದ್ಧಾ ಭಕ್ತಿ ನಿಷ್ಠೆ ಬೇಕಪ್ಪ ಅಂತ. ಅಂದ್ರೆ
ಅಗಸ್ತ್ಯರಿಗೆ ಶ್ರದ್ಧಾ ಭಕ್ತಿ ನಿಷ್ಠೆ ಬೇಕಂದ್ರೆ ಇದನ್ನ ನಾವು ಎಷ್ಟು ತೂಕವಾಗಿ ತಗೊಳ್ಬೇಕು ಇದನ್ನ ನಾವು ಗಮನಿಸಬೇಕು. ಮನೆಯಲ್ಲಿರುವಂತಹ ಚಿನ್ನ ವಜ್ರ ವೈಡೂರ್ಯನ ಹೀಗೆಲ್ಲೋ ಹಾಕಿರಲ್ಲ, ಎಲ್ಲಿಟ್ಟಿರ್ತೇವೆ ಅದನ್ನ ಜೋಪಾನವಾಗಿ ಒಂದು ಡಬ್ಬಿಲಿಟ್ಟು, ಆ ಡಬ್ಬಿನ ಮತ್ತೊಂದರಲ್ಲಿಟ್ಟು, ಅದನ್ನ ಬೀರುನಲ್ಲಿ ಸೀಕ್ರೆಟ್ ಲಾಕರಲ್ಲಿಟ್ಟು, ಬೀರುನ ಲಾಕ್ ಎಷ್ಟೆಲ್ಲ ಮಾಡ್ತೇವೆ ಅಂದ್ರೆ ಅಷ್ಟು ಜೋಪಾನ ಈ ಒಂದೊಂದು ನಾಮಕ್ಕೂ ನಮಗೆ ಬೇಕು. ಅಷ್ಟು ಯಾಕೆ ಅಂದ್ರೆ ಅಷ್ಟು ಅನರ್ಘ್ಯವಾದ ರತ್ನ ಇದು ಅನ್ನೋದನ್ನ ತೋರಿಸಿಕೊಡಕ್ಕೋಸ್ಕರ ಇಷ್ಟು ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರಿಂದ ಒಂದೊಂದು ನಾಮದಲ್ಲೂ ಕೂಡ ನಿನಗೆ ಶ್ರದ್ಧೆ ಇದೆಯಾ, ನಿನಗೆ ಭಕ್ತಿ ಇದೆಯಾ, ನಿನಗೆ ನಿಷ್ಠೆ ಇದೆಯಾ, ಹಾಗಾದ್ರೆ ಇದನ್ನ ನಾನು ನಿನಗೆ ಕೊಡ್ತೇನೆ. ಯಾವುದೇ ವಿದ್ಯೆ ಆದ್ರೂ ಭಗವದ್ಗೀತೆ ಕೂಡ ಪೂರ್ತಿ ಹೇಳಾದ ಮೇಲೆ ಕೃಷ್ಣ ಏನ್ ಹೇಳ್ತಾನೆ, ನಾ ಭಕ್ತಾಯ ದದ್ಯಾತ್ ನ ಅಶ್ರದ್ಧಾನಾಯ ದದ್ಯಾತ್. ಶ್ರದ್ಧೆ ಇಲ್ಲದವನಿಗೆ ಇದನ್ನ ಕೊಡಬಾರದು, ಭಕ್ತಿ ಇಲ್ಲದವನಿಗೆ ಕೊಡಬಾರದು. ಕೊಟ್ರೇನಾಗುತ್ತೆ, ಏನು ಆಗಲ್ಲ, ಬೀದಿಲಿ ಬಿಸಾಕ್ ಹೋಗ್ತಾನೆ. ಸ್ತೋತ್ರದ ಪುಸ್ತಕ ನೀವು ನೋಡಿರ್ತೀರಿ, ಯಾವುದೋ ಚುರುಮುರಿ ತಿಂದ್ಬಿಟ್ಟು ಅದನ್ನ ಕೈ ಹೀಗೆ ಮಾಡಿ ಬಿಸಾಕ್ ಹೋಗಿರ್ತಾರೆ, ಅಷ್ಟೇ ಬೆಲೆ ಅದಕ್ಕಿರುತ್ತೆ. ಅದಕ್ಕೋಸ್ಕರ ಅದನ್ನ ಕೊಡೋದು ಯಾರದಂದ್ರೆ ಅವರಿಗೆ ಅಲ್ಲಪ್ಪ ಅಂತ ಹೇಳುವಾಗ ಹಯಗ್ರೀವರು ಅಗಸ್ತ್ಯರನ್ನ ಉದ್ದೇಶಿಸಿ ಈ ಮಾತು ಹೇಳಿದ್ರು. ನಮ್ಮೊಳಗೆ ಇದನ್ನ ಯಾವ ರೀತಿ ರಕ್ಷಿಸಬೇಕು ಅನ್ನುವ ಜವಾಬ್ದಾರಿ ನಮಗೆ ಕೊಡ್ತಾ ಇದ್ದಾರೆ. ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಇದನ್ನ ನಾವು ಇಟ್ಕೊಳ್ಬೇಕು, ಎಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅದನ್ನ ತೋರಿಸಿಕೊಡಕ್ಕೋಸ್ಕರ ಇಷ್ಟು ಮಾತನ್ನ ಹೇಳಿ, ನೀನು ಶ್ರದ್ಧೆಯಿಂದ ಕೇಳ್ತೀಯ ಅನ್ನೋದಾದರೆ ಖಂಡಿತವಾಗಿ ನಾನು ನಿನಗಿದನ್ನ ಕೊಡ್ತೇನೆ. ಇದರಲ್ಲಿ ದೇವಿ ಒಂದೊಂದು ನಾಮದಲ್ಲೂ ಕೂತಿದ್ದಾಳೆ. ದೇವಿಯ ಹೃದಯ, ದೇವಿಯ ಪ್ರಾಣನೇ ಇದರೊಳಗೆ ಇದೆ. ದೇವಿ ಪ್ರಿಯತೆ ಲಲಿತಾಂಬಿಕಾ, ದೇವಿ ಲಲಿತಾಂಬಿಕಾ ಈ ಒಂದು ನಾಮದಿಂದಾದರೂ ಕೂಡ ಅವಳು ತೃಪ್ತಳಾಗ್ತಾಳೆ, ಸಂತುಷ್ಟಳಾಗ್ತಾಳೆ. ಅದಕ್ಕೋಸ್ಕರ ಇದರಲ್ಲಿ ಇಷ್ಟು ದೊಡ್ಡ ಜವಾಬ್ದಾರಿ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ಹೇಳಬೇಕಾದ್ರೆ ಇದನ್ನ ತಾಯಿ, ಇದರ ಒಂದು ಮಹಿಮೆ ಏನು ಅಂತ ಕೇಳಿದ್ರೆ, ತಾಯಿ ಏನ್ ಮಾಡಿದ್ಲು, ದೇವಾದಿದೇವತೆಗಳೆಲ್ಲರನ್ನೂ ಕೂಡ ಕರೆದು ಅದರಲ್ಲಿ ವಾಗ್ದೇವಿ ವಶಿನಿ ಮೊದಲಾದವರನ್ನು, ವಾಗ್ದೇವಿ ವಶಿನಿ ಅಂದ್ರೆ ಅವರ ಜೊತೆಯಲ್ಲಿ ಕಾಮೇಶ್ವರಿ, ಮೋದಿನಿ, ಹಾಗೆ ವಿಮಲ, ಅರುಣ, ಈ ರೀತಿ ಅವಳ ಗುಂಪಿನ ಜನರನ್ನ ಕರೆದು ಅವಳು ಹೇಳಿದ್ಲು ಏನಂತ, ಸಮಾಹೂಯ ಇದಮಬ್ರವೀತ್. ಅವ್ರನ್ನ ಕರೆದು ಹೀಗೆ ಹೇಳಿದ್ಲು ಏನಂತ, ನನ್ನನ್ನ ಕುರಿತು ನೀವು ಸ್ತೋತ್ರವನ್ನ ರಚನೆ ಮಾಡಿಕೊಂಡು ಬನ್ನಿ ಅಂತ ಹೇಳಿದ್ಲು. ಯಾರಿಗೆ, ವಾಗ್ದೇವಿ ವಶಿನಿ ಮೊದಲಾದವರಿಗೆ. ಆ ವಾಗ್ದೇವಿ ವಶಿನಿ ಮೊದಲಾದವರು ಅವರಿಗೆ ಯಾಕೆ ಕೊಟ್ಟಿದ್ದು ಅಂತ ಕೇಳಿದರೆ, ನಾವು ಮನೆಯಲ್ಲಿ ಒಂದು ಸಂಬಂಧಗಳನ್ನ ಇದು ಮಾಡುವಾಗ, ಕಾರ್ಯಕ್ರಮಗಳು ಮಾಡುವಾಗ, ಅದು ಇತ್ತೀಚಿನ ಒಂದು ಮಾತದು ಏನು, ಫಸ್ಟ್ ಸರ್ಕಲ್ ಮಾತ್ರ ಹೇಳಿದೀವಿ, ಸೆಕೆಂಡ್ ಸರ್ಕಲ್ ಮಾತ್ರ ಹೇಳಿದೀವಿ ಅಂತ ಹೇಳ್ತೇವೆ. ಅಂದ್ರೆ ಆ ಮೊದಲ ವೃತ್ತ ಅಂದಾಗ ಒಡ ಹುಟ್ಟಿದ ಸಂಬಂಧ ಇರುವಂತ ಹಾಗೆ ಈ ವಾಗ್ದೇವಿ ವಶಿನಿಯರು ತಾಯಿಗೆ ಫಸ್ಟ್ ಸರ್ಕಲ್ ಅಂದ್ರೆ ಅವಳ ಸುತ್ತಾನೇ ಇರುವಂಥವರು. ಅವಳನ್ನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ, ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ಪರಿಪೂರ್ಣವಾಗಿ ನೋಡ್ತಾನೇ ಬರ್ತಾ ಇರುವಂಥವರು. ಆದ್ದರಿಂದ ಅವರಿಗೆ ಅವಳ ತತ್ವವನ್ನ ವಿಶ್ಲೇಷಣೆ ಮಾಡಿ ಕೊಡುವುದಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಆ ನನ್ನ ಚಕ್ರದ ರಹಸ್ಯವನ್ನ ತಿಳಿದವರು ಆ ವಾಗ್ದೇವಿ ವಶಿನಿ ಮೊದಲಾದವರು. ಆದ್ರಿಂದ ನಾನು ಮಮ ಸ್ತೋತ್ರ ವಿಧಾನಾಯ, ನನ್ನ ಸ್ತೋತ್ರವನ್ನ ನೀವು ರಚನೆ ಮಾಡಿಮ್ಮ ಎಂಬುದಾಗಿ ಅವರಿಗೆ ಹೇಳಿದ್ದೇನೆ. ಹೀಗೆ ಇತ್ಯಾಜ್ಞಪ್ತ ಅವರಿಗೆ ಆಜ್ಞೆ ಮಾಡಿದ್ಲು. ಅವರು ಈ ಮಂತ್ರವನ್ನ ತಗೊಂಡು ಧರ್ಮ, ಮಂತ್ರ, ತತ್ವ ಈ ಎಲ್ಲದರ ರೂಪವಾಗಿ, ಅಂದ್ರೆ ಈಗ ಸಹಸ್ರನಾಮದಲ್ಲಿ ಬರೀ ನಾಮ ಇಲ್ಲ, ನಾಮದಲ್ಲೇನಿದೆ, ಧರ್ಮ ಇದೆ, ನಾಮದಲ್ಲಿ ಮಂತ್ರ ಇದೆ, ನಾಮದಲ್ಲಿ ತತ್ವ ಇದೆ. ಹೀಗೆ ಇರುವಂತ ಆ ಒಂದು ನಾಮವನ್ನ ಅವರು ರಚನೆ ಮಾಡಿಕೊಂಡು ಬಂದು ಅದರಲ್ಲಿ ರಹಸ್ಯ ಅಂದ್ರೆ ಈ ಇಂದ್ರಿಯಗಳು ಗ್ರಹಿಸಕ್ಕಾಗಲ್ಲ, ಒಳಗಡೆ ಇಂದ್ರಿಯಗಳು ಗ್ರಹಿಸಕ್ಕಾಗತ್ತೆ ಅಷ್ಟೇ. ಅಂತ ಒಳ ಇಂದ್ರಿಯಗಳು ಗ್ರಹಿಸುವಂತ ಈ ತತ್ವವನ್ನ ಸಿದ್ಧ ಮಾಡಿಕೊಂಡು ಬಂದು ತಾಯಿಗೆ ಹೇಳಿದ್ರು, ಅಮ್ಮ ಸ್ತೋತ್ರ ಸಿದ್ಧ ಇದೆ ಅಂತ. ತಾಯಿ ಏನ್ ಮಾಡಿದ್ಲು, ಹೋಗು ಎಲ್ಲರನ್ನೂ ಕರಿ ಅಂತ ಹೇಳಿದ್ಲು. ಈಗ ಯಾರ್ಯಾರು ಬಂದಿದ್ದಾರೆ, ಲಕ್ಷ್ಮೀನಾರಾಯಣ ಅವರ ಸಮೂಹ
ಅಂದರೆ ವೈಕುಂಠದಲ್ಲಿರುವಂಥ ಎಲ್ಲರೂ ಬಂದಿದ್ದಾರೆ. ಹಾಗೆ ಶಿವಪಾರ್ವತಿ ಅಲ್ಲಿರುವ ಎಲ್ಲರೂ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಮಂತ್ರಿಣಿ, ದಂಡಿನಿ ಮೊದಲಾದವರೆಲ್ಲರೂ ಬಂದಿದ್ದಾರೆ. ವಿವಿಧವಾದ ಶಕ್ತಿ ಇರುವಂಥವರೆಲ್ಲ ಬಂದಿದ್ದಾರೆ. ಇದರ ಜೊತೆಯಲ್ಲಿ ದೇವಲೋಕದಲ್ಲಿರುವಂಥ, ದೇವಲೋಕ ಅಂದರೆ ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷ ಇತ್ಯಾದಿ ಮೇಲಿನ ಲೋಕಗಳು ಏನಿದೆ, ಆ ಲೋಕ ನಿವಾಸಿಗಳು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಏನಿದ್ದಾರೆ ಅವರು ಮಾನವೌಘಾಹ, ಮಾನವ ಲೋಕದಲ್ಲಿರುವಂಥ ಶಕ್ತಿ ಸಮೂಹ ಎಲ್ಲರೂ ಬಂದಿದ್ದಾರೆ. ಹಾಗೆ ಈಗ ನಾವು ಈ ಸ್ತೋತ್ರವನ್ನು ಹೇಳುವಾಗ ನಮ್ಮ ಕಣ್ಣೊಳಗೆ ಏನು ಬರಬೇಕು, ಈ ಸ್ತೋತ್ರ ಎಲ್ಲಿ ನಡೀತಾ ಇದೆ, ಹೇಗೆ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಅಂತ ನಾವು ಹೇಳ್ತೇವೆ. ರಾಮನಾಮ ಎಲ್ಲಿದೆ ಅಲ್ಲಿ ತಲೆಯ ಮೇಲೆ ಕೈ ಹೊತ್ತು ಕಣ್ಣೀರು ತುಂಬಿದ ಆ ಹನುಮ ಹೇಗೆ ಕೂತಿರ್ತಾನೆ, ಹಾಗೆ ಈ ಸಹಸ್ರನಾಮ ಆರಂಭ ಆಗ್ತಾ ಇದೆ ಅಂದರೆ ಅಲ್ಲಿ ಏನಿದೆ, ಲಕ್ಷ್ಮೀ ನಾರಾಯಣರಿದ್ದಾರೆ, ಹಾಗೆ ಶಿವಪಾರ್ವತಿಯರಿದ್ದಾರೆ, ಲಕ್ಷ್ಮೀನಾರಾಯಣ ಲೋಕವಾಸಿಗಳಾಗಿರುವಂಥ ಎಲ್ಲರಿದ್ದಾರೆ. ಅದರಿಂದ ಇಲ್ಲಿ ಕೂತಿರುವ ನಾವು 10 ಜನ ಅಷ್ಟೇ ಅಲ್ಲ. ನಾನು ಮನೆಯಲ್ಲಿ ಕೂತ್ಕೊಂಡು ಒಬ್ಳೆ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಹೇಳ್ತಿದ್ರು, ನಾನು ಒಬ್ಳೆ ಅಲ್ಲ, ಅಲ್ಲಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ದೇವಾದಿದೇವತೆಗಳಿದ್ದಾರೆ. ನಾವು ಯಾವತ್ತೂ ಅಯ್ಯೋ ನಾನು ಒಬ್ಳೆ ಅಂತ ಭಾವಿಸ್ಕೊಳ್ಳೋಕ್ಕೆ ಅವಕಾಶನೇ ಇಲ್ಲ. ಇಲ್ಲಾದರೂ ಅಷ್ಟೇ ಇಲ್ಲಿ ಬಂದು ಈ ಸಭೆಯಲ್ಲಿ ಅವರೆಲ್ಲ ಕುಳಿತಿದ್ದಾರೆ. ಕೋಟಿ ಕೋಟಿ ಸಂಖ್ಯೆಯ ಮಾನವರು, ಕೋಟಿ ಕೋಟಿ ಸಂಖ್ಯೆಯ ದೇವತೆಗಳು, ಕೋಟಿ ಕೋಟಿ ಸಂಖ್ಯೆಯಲ್ಲಿರುವಂತಹ ಸಿದ್ಧ, ಯಕ್ಷ, ಗಂಧರ್ವ, ಕಿನ್ನರ ಎಲ್ಲರೂ ಕೂಡ ಬಂದು ಕುಳಿತಿದ್ದಾರೆ. ಆಗ ಈ ಮಂತ್ರಿಣಿ, ವಶಿನಿ, ವಾಗ್ದೇವಿ ಮೊದಲಾದವರು ಈ ಒಂದು ಮಂತ್ರವನ್ನ ತಾಯಿಯ ಮುಂದೆ ಒಪ್ಪಿಸ್ತಾ ಇದ್ದಾರೆ. ಅಮ್ಮ ಈ ರೀತಿ ಸ್ತೋತ್ರ ರಚನೆಯಾಗಿದೆ ಅಂತ. ತಾಯಿ ಆ ಸ್ತೋತ್ರವನ್ನ ಕೇಳ್ತಾ ತಲೆದೂಗ್ತಾ ಸರಿಗಿದೆ ಸರಿಗಿದೆ ಅಂತ ತನ್ನ ಒಂದು ನಾಮವನ್ನ, ಹೇಗೆ ಭೀಷ್ಮರು ಕೃಷ್ಣನೆದುರಿಗೆ ಕೃಷ್ಣನ ಒಂದು ವಿಚಾರವನ್ನ, ಕೃಷ್ಣನ ತತ್ವವನ್ನ ತಿಳಿಸಿ ಹೇಳಿದ್ರು, ಹಾಗೆ ಅದನ್ನ ಇವಳು ಕೇಳ್ತಾ ತಾನು ತಲೆದೂಗ್ತಾ ಶ್ರುತ್ವಾ ಸ್ತವಂ ಪ್ರಸನ್ನಾಭೂತ್, ಆ ವಾಗ್ದೇವಿ ಮೊದಲಾದವರು ಮಾಡಿದ ಈ ಸ್ತೋತ್ರವನ್ನ ಕೇಳಿ ಅವಳು ಪ್ರಸನ್ನಳಾದಳು. ಇದನ್ನ ನೋಡ್ತಾ ಇದ್ದಾರೆ ಯಾರು, ಲಕ್ಷ್ಮೀನಾರಾಯಣಾದಿ ಎಲ್ಲರೂ. ಅವರೆಲ್ಲರೂ ಕೂಡ ಸರ್ವೇ ವಿಸ್ಮಯಂ ಜಗುಹು, ಎಲ್ಲರಿಗೂ ಆಶ್ಚರ್ಯವೋ ಆಶ್ಚರ್ಯ, ಇದೇನಪ್ಪ ಇದು ಅಂತ. ಅಷ್ಟೇ ಅಲ್ಲದೆ ತಾಯಿ ಅದನ್ನು ಕೇಳಿಕೊಂಡು ಸುಮ್ಮನಾಗ್ಲಿಲ್ಲ. ಏನು ಹೇಳಿದ್ಲು, ಇದನ್ನ ಮಾನವ ಲೋಕದಲ್ಲಿ ಕೊಡ್ರಪ್ಪ, ಪ್ರವರ್ತಯಧ್ವಂ, ಇದನ್ನ ಭಕ್ತೇಶು ಮಮ, ನನ್ನ ಭಕ್ತರ ನಡುವಿನಲ್ಲಿ ಈ ಸ್ತೋತ್ರವನ್ನ ಪ್ರಚಾರ ಮಾಡಿ, ನನ್ನ ಭಕ್ತರು ನಾಲಿಗೆಯಲ್ಲಿ ಈ ಸ್ತೋತ್ರ ಹೇಳುವ ಹಾಗೆ ಇದನ್ನ ನೀವು ಮಾಡಿ ಎಂಬುದಾಗಿ ತಾಯಿ ಅನುಮತಿ ಕೊಟ್ಟಿದ್ದಾಳೆ. ಆದ್ದರಿಂದ ಯಾರಲ್ಲಿ ಶ್ರದ್ಧೆ, ಭಕ್ತಿ, ನಿಷ್ಠೆಗಳಿದೆಯೋ ಆ ಜಾಗದಲ್ಲಿ ಮಾತ್ರ ಈ ಸಹಸ್ರನಾಮವನ್ನ ಹೇಳಬೇಕಪ್ಪ. ಹಾಗಾಗಿ ನಾನು ನಿನಗೆ ಈ ಸಹಸ್ರನಾಮವನ್ನ ಕೊಟ್ಟಿಲ್ಲ. ಸಹಸ್ರನಾಮವನ್ನ ಯಾವತ್ತು ತಾಯಿ ತಾನು ಕೇಳಿಕೊಂಡ್ಲೋ, ಯಾವತ್ತು ವಾಗ್ದೇವಿ ಮೊದಲಾದವರು ಹೇಳಿದರೋ ತದಾರಭ್ಯ ಅವತ್ತಿಂದ ಬ್ರಹ್ಮ ವಿಷ್ಣು ಮಹೇಶ್ವರಾಹ ಶಕ್ತಯ ಮಂತ್ರಿಣೀ ಮುಖ್ಯಾಹ, ಮಂತ್ರಿಣಿ, ದಂಡಿನಿ ಮೊದಲಾದ ದೇವಶಕ್ತಿಗಳು ಇವರೆಲ್ಲರೂ ಕೂಡ ಇದಂ ನಾಮ ಸಹಸ್ರಕಂ ಪಠಂತಿ, ಈ ನಾಮ ಸಹಸ್ರವನ್ನ ನಿತ್ಯ ಹೇಳ್ತಾ ಇದ್ದಾರೆ. ನಾನು ನೀವು ಹೇಳಬಹುದು, ಹೇಳದೇ ಇರಬಹುದು. ವಿಷ್ಣು, ಶಿವ ಮೊದಲಾದವರು ಕೂಡ ಈ ನಾಮ ಸಹಸ್ರವನ್ನ ಪ್ರತಿದಿನವೂ ಕೂಡ ಹೇಳ್ತಾ ಇದ್ದಾರಪ್ಪ. ಅಂಥ ಮಹಾಮಹಿಮವಾದಂಥ ನಾಮ ಇದು. ಆದ್ದರಿಂದ ಇದನ್ನ ನೀನು ಉಡಾಫೆಯಾಗಿ, ಉದಾಸೀನವಾಗಿ ಕೇಳಿಸ್ಕೊಳ್ತೀಯಾ ಅನ್ನೋದಾದರೆ ಹೇಳಲ್ಲ. ಇದರ ಒಂದು ತತ್ವವನ್ನ, ಇದರ ಒಂದು ಮರ್ಮವನ್ನ, ಇದರ ಶಕ್ತಿಯನ್ನ ಅರ್ಥ ಮಾಡಿಕೊಂಡು ಯಾವ ಜವಾಬ್ದಾರಿಯಿಂದ ಮನೆಯಲ್ಲಿರುವ ಅನರ್ಘ್ಯ ರತ್ನವನ್ನ, ಮನೆಯಲ್ಲಿರುವ ಒಂದು ಕಂದನನ್ನ ಎಷ್ಟು ಜವಾಬ್ದಾರಿಯಿಂದ ರಕ್ಷಿಸ್ತೀವಿ. ಮನೆಯಲ್ಲಿ ಒಂದು ಪುಟಾಣಿ ಕಂದ ಇದೆ ಅಂದರೆ ಕಂದನ ಜೊತೆಯಲ್ಲಿ ಅಮ್ಮ ಇದ್ದಾಳೆ, ಮಗು ಬಾಣಂತಿ ಇದೆ ಅಂತ ಇಟ್ಕೊಳ್ಳಿ. ನಾವು ಯಾತೋ ಕೆಲಸಕ್ಕೆ ಹೊರಗಡೆ ಬಂದಿದ್ದೇವೆ, ನಮ್ಮ ಮನಸ್ಸು ಎಲ್ಲಿರುತ್ತೆ, ಮನೆಯಲ್ಲಿರೋ ಮಗು ಬಾಣಂತಿ ಮೇಲೆ ಇರುತ್ತೆ. ಅಲ್ಲಿ ಯಾರೋ ಏನೋ ಹೇಳ್ತಿದ್ರೆ, ಇಲ್ಲ ರೀ ಮಗು ಬಾಣಂತಿ ಮನೇಲಿ, ಅವ್ರು ಹೇಳ್ತಿರ್ತಾರೆ, ನಮ್ಗೆ ಅದ್ರ ಕಡೆ ನಿಗಾ ಇಲ್ಲ, ಮಗು ಬಾಣಂತಿ ಒಬ್ಬಳನ್ನೇ ಬಿಟ್ಟು ಬಂದಿನ ಹೋಗ್ಬೇಕು ಅಂತೇವೆ ಹೊರತು ಇಲ್ಲಿ ನಮಗೆ ನಿಗಾ ಇರಲ್ಲ.
ಆ ರೀತಿ ಅಂದ್ರೆ ಒಂದು ಮಗುವನ್ನ ಸಂರಕ್ಷಣೆ ಮಾಡುವಾಗ ಎಷ್ಟು ಜವಾಬ್ದಾರಿ ತಾಯಿ ತಂದೆಗೆ, ಅಷ್ಟೇ ಜವಾಬ್ದಾರಿ ಆ ಮಗುವಿಗಿಂತಲೂ ಅನರ್ಘ್ಯವಾದದ್ದು ಇದು. ಯಾಕೆ ಅಂಥ ಮಗುವನ್ನ ಕರುಣಿಸಿದ್ದು ಆ ತಾಯಿ, ಆ ತಾಯಿಯ ಸ್ವರೂಪ ಇದಾಗಿದೆ. ಆದ್ರಿಂದ ಅಂಥ ಒಂದು ಅನರ್ಘ್ಯವಾದ ಈ ರತ್ನವನ್ನ ಯಾವ ರೀತಿ ನಾವು ಕಾಪಿಟ್ಕೊಳ್ಬೇಕು, ಯಾವ ರೀತಿ ಅದನ್ನ ನಾವು ನೋಡಬೇಕು ಅನ್ನುವುದನ್ನ ತಿಳ್ಕೊಂಡು ಆ ಮರ್ಮದೊಡನೆ ನಾವು ಈ ವ್ಯವಹಾರ ಮಾಡಬೇಕಪ್ಪ ಅನ್ನುವುದಾಗಿ ಹಯಗ್ರೀವರು ಅಗಸ್ತ್ಯರಿಗೆ ನೆಪ ಮಾತ್ರ ಅಷ್ಟೇ. ಅಗಸ್ತ್ಯರು ಹೇಗೆ ಅರ್ಜುನನನ್ನ ನೆಪ ಮಾಡಿ ಕೃಷ್ಣ ನಮಗೆ ಬೋಧೆ ಮಾಡಿದ ಗೀತೆಯನ್ನ, ಯುಧಿಷ್ಠಿರನನ್ನ ನೆಪ ಮಾಡಿ ಭೀಷ್ಮರು ಲೋಕಕ್ಕೆ ವಿಷ್ಣು ಸಹಸ್ರನಾಮ ಕರುಣಿಸಿದ್ರು, ಹಾಗೆ ಅಗಸ್ತ್ಯರನ್ನ ನೆಪ ಮಾಡಿ ಹಯಗ್ರೀವರು ನಮಗೆ ಇಂಥ ಮಹೋನ್ನತವಾದ ಲಲಿತಾ ಸಹಸ್ರನಾಮ ಎಂಬ ತತ್ವವನ್ನು ನಮಗೆ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಒಟ್ಟು 182 ಶ್ಲೋಕ ಇದೆ. ಅಂದ್ರೆ 182 ಶ್ಲೋಕ ಪ್ಲಸ್ ಅರ್ಧ ಇದೆ. 182 ಇಂಟು 2 ಅಂದ್ರೆ 364. ಅಂದ್ರೆ ಒಂದು ಶ್ಲೋಕ ಅಂದ್ರೆ 2 ಲೈನು, 364 ಆಗುತ್ತೆ 182 ಶ್ಲೋಕಕ್ಕೆ. ಇನ್ನು ಒಂದು ಲೈನ್ ಇದೆಯಲ್ಲ ವರೆ, ಅದು ಸೇರಿಸಿದ್ರೆ 365. ಅದು ಏನನ್ನು ಸೂಚಿಸುತ್ತೆ? ನಮ್ಮ ಒಂದು ಸಂವತ್ಸರವನ್ನ, ಅಂದ್ರೆ ಕಾಲದ ಮಿತಿಯನ್ನು ತೋರಿಸುತ್ತೆ, ಕಾಲದ ಗತಿಯನ್ನು ತೋರಿಸುತ್ತೆ. ಕಾಲದ ಗತಿ ಮತ್ತು ಕಾಲದ ಮಿತಿ. ನಾವೆಲ್ಲರೂ ಕಾಲದ ಮಿತಿಗೆ ಒಳಗಾದವರು, ಕಾಲದ ಗತಿಗೆ ಒಳಗಾಗುವವರು. ಇವತ್ತಲ್ಲ ನಾಳೆ ಕಾಲ ನಮ್ಮನ್ನ ಕಬಳಿಸಿ ಹಾಕುವಂಥ ಒಂದು ನೆಲೆಯಲ್ಲಿ ನಾವಿದ್ದೇವೆ. ಆ ಕಾಲದ ಗತಿಗೆ ಕಾರಣಕರ್ತರಾದವರು ಯಾರು? ಕಾಲಸ್ವರೂಪಿಗಳಾದವರು ಯಾರು? ಶಿವ ಮತ್ತು ಶಕ್ತಿ. ಅದರಲ್ಲಿ ಈ 365ರಲ್ಲಿ 6 ತಿಂಗಳು ಉತ್ತರಾಯಣ, 6 ತಿಂಗಳು ದಕ್ಷಿಣಾಯನ. ಉತ್ತರಾಯಣ ಹಗಲು, ದಕ್ಷಿಣಾಯನ ರಾತ್ರಿ. ಉತ್ತರಾಯಣ ಶಿವ, ದಕ್ಷಿಣಾಯನ ಪಾರ್ವತಿ. ಹಾಗೆ ಅಂದ್ರೆ ಈ ಕಾಲವೇ ಈ ಒಂದು ರೂಪದಲ್ಲಿ, ಅಂದ್ರೆ ಶಿವ ಪಾರ್ವತಿಯರ ರೂಪದಲ್ಲಿ, ಈ ಶಿವ ಪಾರ್ವತಿಯರ ರೂಪದಲ್ಲಿರುವಂತಹ ಈ ಲಲಿತೆ ಅಂದ್ರೆ ಈ ಕಾಲ ಸಂವತ್ಸರಾತ್ಮಕ ರೂಪದಲ್ಲಿ ಜಗತ್ತನ್ನೆಲ್ಲ ತುಂಬಿಕೊಂಡಿದ್ದಾಳೆ. ಕಾಲ ಯಾವತ್ತಿತ್ತು ಯಾವಾಗಿಲ್ಲ, ಕಾಲ ಯಾವತ್ತಿತ್ತು ಯಾವಾಗಿಲ್ಲ. ನನ್ನ ಪಾಲಿಗೆ ನಾನು ಹುಟ್ಟುವ ಮುನ್ನ ಇಲ್ಲ, ನಾನು ಹುಟ್ಟಿದ ಮೇಲೆ ಇದೆ, ನಾನು ಹೋದ ಮೇಲೆ ಇಲ್ಲ. ಯಾವುದಕ್ಕೆ? ನನ್ನ ಅಂತ ಇದನ್ನೇನೋ ಕರಿತಿದ್ದೀನಲ್ಲ ಇದಕ್ಕೆ. ಆದರೆ ಇದಕ್ಕೆ ಹಿಂದೆನೂ ಇದಿತ್ತಲ್ಲ. ನಾಯಿ ಆಗಿತ್ತೋ, ಕೋಳಿ ಆಗಿತ್ತೋ, ಕತ್ತೆಯಾಗಿತ್ತೋ, ಏನೋ ಆಗಿತ್ತು ತಾನೆ. ಆವಾಗಲೂ ಕಾಲ ಇದ್ದೇ ಇದೆ. ಆದ್ರಿಂದ ಕಾಲ ಎಂಬುದು ಸರ್ವವ್ಯಾಪಕವಾದ ಒಂದು ತತ್ವ. ಆ ಸರ್ವವ್ಯಾಪಕ ತತ್ವ ಯಾರಪ್ಪ ಅಂದ್ರೆ ಅದು ಈ ಲಲಿತಾ ದೇವಿ. ಅದನ್ನ ಇಲ್ಲಿ ಶ್ಲೋಕ ಸಂಖ್ಯೆಯೊಳಗೆ ಅಡಗಿಸಿಕೊಟ್ಟಿದ್ದಾರೆ. 182 ಶ್ಲೋಕ ಯಾಕೆ ಮಾಡಬೇಕು? ಅಲ್ಲೇ ಸದಾ ಕಾಲದಲ್ಲಿ ನಿತ್ಯ ನಿರಂತರವಾಗಿ ಹರಿಯುವ ನದಿಯ ನೀರಿನಂತೆ ಈ ಕಾಲ ನಾವು ಭೂತವರ್ತಮಾನ ಭವಿಷ್ಯತ್ತುಗಳಾಗಿ ವ್ಯವಹಾರಕ್ಕೆ ಹಾಕೊಂಡಿರೋದಷ್ಟೇ. ಕಾಲಕ್ಕೆ ಭೂತವೂ ಇಲ್ಲ, ಭವಿಷ್ಯತ್ತೂ ಇಲ್ಲ, ವರ್ತಮಾನವೂ ಇಲ್ಲ. ಅದು ಯಾವಾಗಲೂ ಇರುವಂಥದ್ದೇ ಕಾಲ ಎನ್ನುವುದು. ಅಂಥ ಒಂದು ಕಾಲದ ಪರಮತತ್ವ ಸ್ವರೂಪ ಯಾವುದಪ್ಪ ಅಂದ್ರೆ ಈ ಲಲಿತಾ ದೇವಿಯ ಸ್ವರೂಪ. ಅಂಥ ಒಂದು ಗಹನವಾದ, ಗಂಭೀರವಾದ, ಅನರ್ಘ್ಯವಾದ ಒಂದು ತತ್ವವನ್ನು ತಿಳಿಸಿಕೊಡುವಂಥ ಸ್ತೋತ್ರವನ್ನ ನಾವು ಇನ್ಮುಂದೆ ಅಧ್ಯಯನ ಮಾಡಿಕೊಳ್ಳೋಣ. ನಾನು ಸಾಧ್ಯವಾದಷ್ಟು ಸಂಗ್ರಹವಾಗಿ ಹೇಳ್ತೇನೆ, ವಿಸ್ತಾರವಾಗಿ. ಒಂದೊಂದು ನಾಮಕ್ಕೆ ಅಗಾಧವಾಗಿ ಅರ್ಥಗಳಿದೆ. ಹಾಗೆ ಕಾಲವನ್ನು ನಾವು ಮುಂದೆ ಹಾಕೊಳ್ಳೋದು ಬೇಡ. ಎಷ್ಟಾಗುತ್ತೆ ಅಷ್ಟು ಬೇಗ ಮುಂದೆ ಸಾಗೋಣ ಅನ್ನೋ ಮನಸ್ಸಲ್ಲಿ ಬಂದಂತೂ ಕೂತಿದ್ದೀನಿ. ತಾಯಿ ಏನು ಮಾಡ್ತಾಳೆ ನನಗೆ ಗೊತ್ತಿಲ್ಲ. ಸಾಧ್ಯವಾದಷ್ಟು ಸಂಗ್ರಹವಾಗಿ ನಮ್ಮ ಮನಸ್ಸಿನ ಬುದ್ಧಿಮತ್ತೆಗೆ ಸಾಕಾಗುವ ಹಾಗೆ ಅರ್ಥವನ್ನು ತಗೊಂಡು ಮುಂದೆ ಸಾಗ್ತಾ ಹೋಗೋಣ. ಮೊದಲಿಗೆ ಧ್ಯಾನ ಶ್ಲೋಕವನ್ನು ಹೇಳಿ 5 ಶ್ಲೋಕವನ್ನ ಒಟ್ಟಿಗೆ ಎಲ್ಲರೂ ಹೇಳೋಣ. ಮತ್ತೆ ಸಿಂಧೂ ಇಲ್ಲ, ಸಿಂಧೂ ಅಲ್ಪ ಪ್ರಾಣ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಲಿ ಸ್ಫುರತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ
ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಂ ಅಂಬಿಕಾಂ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜಲ್ ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪುನ್ನಾಗ ಸೌಗಂಧಿ ಸತ್ಕಚ ಕುರುಬಿಂದಮಣಿ ಶ್ರೇಣಿ ಕನತ್ಕೋಟೀರಮಂಡಿತ ಅಷ್ಟಮೀ ಚಂದ್ರ ವಿಭ್ರಾಜ ಲಲಿತಸ್ಥಳ ಶೋಭಿತ ಮುಖಚಂದ್ರ ಕಲಂಕಾಭ ಮೃಗನಾಭಿವಿಶೇಷಕ. ತಾಯಿಯ ಸ್ವರೂಪ ಹೇಗಿದೆಯಪ್ಪ ಅಂದ್ರೆ, ಯಾವ ಲಲಿತೆಯನ್ನ ನಾವು ನಮ್ಮ ಹೃದಯದ ಒಳಗೆ ಭಾವಿಸಿಕೊಳ್ಳಬೇಕೋ ಆ ಲಲಿತೆ ಹೇಗಿದ್ದಾಳೆ, ಅವಳಿಗೊಂದು ಆಕಾರ, ಅದನ್ನ ಧ್ಯಾನ ಶ್ಲೋಕ ಹೇಳ್ತಾ ಇದೆ. ನಾವು ಯಾವಾಗ ಈ ಧ್ಯಾನ ಶ್ಲೋಕವನ್ನ ಹೇಳಿದ್ರು, ಧ್ಯಾನ ಶ್ಲೋಕವನ್ನ ಪ್ರತಿ ಸ್ತೋತ್ರದಲ್ಲೂ ಕೊಡ್ತಾರೆ. ಭಗವದ್ಗೀತೆ ಹೇಳುವಾಗಲೂ ಕೂಡ ಧ್ಯಾನ ಶ್ಲೋಕಗಳಿದೆ. ಯಾಕೆ ಧ್ಯಾನ ಶ್ಲೋಕ ಅಂದ್ರೆ, ಯಾವ ತತ್ವವನ್ನ ಆ ಸ್ತೋತ್ರಗಳು ಮುಂದುವರಿಸುತ್ತೋ ಅದು ಅಂತ ನಾವು ತಿಳ್ಕೊಳ್ಳಕ್ಕೆ ಆ ಚಿತ್ರವನ್ನ ಕಣ್ಮನಸ್ಸಿನೊಳಗೆ ತುಂಬಿಕೊಳ್ಬೇಕು. ಹಾಗೆ ಇಲ್ಲಿ ಈ ಶ್ರೀಮಾತಾ ಅಂತ ಆರಂಭ ಆಗುವ ಮುನ್ನ ಯಾವ ತಾಯಿ ನಮ್ಮ ಕಣ್ಣು ಮನಸ್ಸು ಹೃದಯಗಳ ಒಳಗೆ ವ್ಯಾಪಿಸಿಕೊಂಡು ಪೀಠದಲ್ಲಿ ಕುಳಿತಿದ್ದಾಳೆ ಅದನ್ನು ನಾವು ಕಲ್ಪನೆ ಮಾಡಿಕೊಳ್ಬೇಕು. ತಾಯಿ ಸಿಂಧೂರದಂತ, ಸಿಂಧೂರ ಅಂದ್ರೆ ಕೇಸರಿ ವರ್ಣ, ಆ ರೀತಿ ಅಂದ್ರೆ ಕೆಂಪಿಗೆ ಕೆಂಪಲ್ಲ, ಬಿಳಿಗೆ ಬಿಳಿ ಅಲ್ಲ, ಆ ಮಿಶ್ರಿತವಾದಂತಹ ಒಂದು ವರ್ಣ, ಆ ಸಿಂಧೂರ ಅರುಣ ವರ್ಣದಿಂದ ಇದ್ದಾಳೆ. ಸಿಂಧೂರಾರುಣ ವಿಗ್ರಹಾಂ, ವಿಗ್ರಹ ಅಂದ್ರೆ ಶರೀರ, ಸಿಂಧೂರದಂತೆ ಬಿಳುಪಾದ ಅಂದ್ರೆ ಅಲ್ಲೇ ನೀವು ತಿಳ್ಕೊಳ್ಬೇಕು. ಸಿಂಧೂರ ಅಂದಾಗ ಅವಳು ಕೆಂಪಾಗಿದ್ದಾಳೆ ಅಂದ್ರೆ ಕೆಂಪು ಎನ್ನುವುದು ಪ್ರವೃತ್ತಿಯನ್ನ ಹೇಳುತ್ತೆ, ಅರುಣ ಅನ್ನುವುದು ನಿವೃತ್ತಿಯನ್ನ, ಶಾಂತಿಯನ್ನ, ಮತ್ತೆ ಎಲ್ಲ ಕ್ರಿಯೆಗಳ ಒಂದು ನಿವೃತ್ತ ಭಾವವನ್ನ ಹೇಳುತ್ತೆ. ಆದ್ರಿಂದ ತಾಯಿ ಪ್ರವರ್ತಕಳು ಆಗಿದ್ದಾಳೆ, ನಿವರ್ತಕಳು ಆಗಿದ್ದಾಳೆ. ಆ ರೀತಿ ಸಿಂಧೂರ ಅರುಣ, ಕೆಂಪು ಮತ್ತು ಬಿಳಿಯ ಬಣ್ಣದಿಂದ ಕೂಡಿರುವಂಥ ವಿಗ್ರಹ, ಶರೀರವುಳ್ಳವಳಾಗಿದ್ದಾಳೆ. ಆದ್ರಿಂದ ತಾಯಿಯನ್ನ ಆ ಬಣ್ಣದಲ್ಲಿ ನಾವು ಕಲ್ಪನೆ ಮಾಡಿಕೊಳ್ಳೋದು. ಈಗ ಹೇಗಿದ್ದಾಳೆ ಮತ್ತೆ, ತ್ರಿನಯನಾಂ, 3 ಕಣ್ಣುಗಳು ಅವಳಿಗೆ ಇದೆ, ತ್ರಿನಯನಾಂ. ಮತ್ತೆ ತಲೆಯ ಮೇಲೆ ಮಾಣಿಕ್ಯ ಮೌಲಿ, ಮಾಣಿಕ್ಯ ಮೌಲಿ ಅಂದ್ರೆ ತಲೆ, ತಲೆಯ ಮೇಲೆ ಮಾಣಿಕ್ಯದ ಕಿರೀಟ ಇದೆ, ಅದರಲ್ಲಿ ತಾರಾನಾಯಕ, ಆ ಕಿರೀಟದಲ್ಲಿ ತಾರೆಗೆ ನಾಯಕನಾದಂಥ ಚಂದ್ರ, ಸ್ಫುರತ್ ತಾರಾನಾಯಕ ಶೇಖರಾಂ. ತಲೆಯ ಮೇಲೆ ಕಿರೀಟ ಇದೆ, ಕಿರೀಟ ಮಾಣಿಕ್ಯದ ಮಣಿಗಳಿಂದ ರಚಿತವಾಗಿದೆ, ಅದರಲ್ಲಿ ತಾರಾನಾಯಕ ಇದ್ದಾನೆ. ಹಾಗೆ ಆ ತಾಯಿಯ ಮುಖವನ್ನ ಈಗ ನಾವು ಕಲ್ಪನೆ ಮಾಡಿಕೊಳ್ಳೋದು. ತಾಯಿಯ ಶರೀರ ಸಿಂಧೂರ ಮತ್ತು ಅರುಣ ಬಣ್ಣದಿಂದಿದೆ, ತಾಯಿಯ ತಲೆಯ ಮೇಲೆ ಕಿರೀಟ ಇದೆ, ಮಾಣಿಕ್ಯ ರತ್ನದ ಕಿರೀಟ ಇದೆ, ಆ ಕಿರೀಟದಲ್ಲಿ ಚಂದ್ರ ಇದ್ದಾನೆ. ಈಗ ಮತ್ತೆ ಹೇಗಿದ್ದಾಳವಳು, ಮುಖಕ್ಕೆ ಬಂದ್ರೆ ಸ್ಮಿತ ಮುಖೀಂ, ಮುಗುಳ್ನಗೆಯಿಂದ ಕೂಡಿರುವ ಮುಖ ಅವಳ ಮುಖವಾಗಿದೆ. ಮತ್ತೆ ಆಪೀನ ವಕ್ಷೋರುಹಾಂ, ಉನ್ನತವಾದ ಎತ್ತರವಾದ ಎದೆಯ ಭಾಗವನ್ನ ಆಕೆ ಹೊಂದಿದ್ದಾಳೆ. ಕೈಗಳಲ್ಲಿ ಏನಿಟ್ಕೊಂಡಿದ್ದಾಳೆ, ಪಾಣಿಭ್ಯಾಂ, ಕೈಗಳಲ್ಲಿ ಅಲಿಪೂರ್ಣ ರತ್ನ ಚಷಕಾಂ, ಆ ರತ್ನದ ಒಂದು ಚಷಕ ಪಾತ್ರೆ ಇದೆ, ಅದರ ಒಳಗೆ ಅಮೃತವನ್ನ ತುಂಬಿಕೊಂಡಿದ್ದಾಳೆ. ಅಂಥ ಒಂದು ಅಮೃತ ತುಂಬಿದ ಕಲಶವನ್ನ ಕೈಯೊಳಗೆ ಹಿಡ್ಕೊಂಡಿದ್ದಾಳೆ. ಮತ್ತೆ ಇನ್ನೊಂದು ಕೈಯಲ್ಲಿ ರಕ್ತೋತ್ಪಲಂ, ಕೆಂಪಾದ ಕಮಲವನ್ನ ಹಿಡ್ಕೊಂಡಿದ್ದಾಳೆ. ಬಿಭ್ರತೀಂ, ಕೈಯಲ್ಲಿ ಕೆಂಪಾದ ಕಮಲವನ್ನ ಮತ್ತೆ ಅಮೃತ ಕಲಶವನ್ನ ಹಿಡಿದುಕೊಂಡಿದ್ದಾಳೆ. ಮತ್ತಿನ್ ಹೇಗಿದ್ದಾಳೆ, ಸೌಮ್ಯಾಂ, ಸೌಮ್ಯಳಾಗಿದ್ದಾಳೆ. ಅವಳಲ್ಲಿ
ಕೋಪ ತಾಪಾದಿಗಳಿಲ್ಲ, ಶಾಂತವಾದ ಮನಸ್ಥಿತಿಯಲ್ಲಿ ಆಕೆ ಇದ್ದಾಳೆ. ರತ್ನ ಘಟಸ್ಥ ರಕ್ತ ಚರಣ, ತನ್ನ ಪಾದ ಕೆಂಪಾಗಿದೆ. ಆ ಕೆಂಪಾದ ಪಾದವನ್ನ ಎಲ್ಲಿಟ್ಟಿದ್ದಾಳೆ? ಯಾವುದರ ಮೇಲೆ ಇಟ್ಟಿದ್ದಾಳೆ? ಕೆಂಪಾದ ಒಂದು ಘಟ ಅಂದ್ರೆ ಒಂದು ಪಾತ್ರೆ. ಆ ಕೆಂಪಾದ ಪಾತ್ರೆಯ ಒಳಗೆ ತನ್ನ ಪಾದ ಇಟ್ಟಿದ್ದಾಳೆ. ತನ್ನ ಪಾದವೂ ಕೂಡ ಕೆಂಪಾಗಿದೆ. ಹೆಂಗೆ ಕೆಂಪಾಗಿದೆ? ಈ ಕೆಂಪು ಬಣ್ಣವನ್ನ ಹಚ್ಚಿಕೊಂಡು ಕೆಂಪು ಮಾಡ್ಕೊಳ್ತಾರಲ್ಲ, ಆ ರೀತಿ ಕೆಂಪಾಗಿದೆ. ಅಂದ್ರೆ ಆಲಕ್ತಕ ವರ್ಣ ಅಂತ ನಮ್ಮಲ್ಲಿ ಹೇಳ್ತಾರೆ. ಇದು ಆರೋಗ್ಯದ ಸೂಚನೆಯನ್ನ ತೋರಿಸುವಂಥದ್ದು. ಪಾದ ಊರಿದರೆ ಶರೀರದ ಭಾರ ಪಾದದ ಮೇಲೆ ಬಿದ್ದಾಗ ಆ ಪಾದದ ಸುತ್ತಲ ಬಿಳಿಯ ಭಾಗ ಹೇಗೆ ಕಾಣುತ್ತೆ? ಕೆಂಪಗೆ ಕಾಣುತ್ತೆ. ಯಾರಿಗೆ ಆರೋಗ್ಯವಾದ ಶರೀರ ಇರುತ್ತೆ ಅವರಿಗೆ. ಆ ರೀತಿ ಈ ತಾಯಿಯ ಪಾದ ಕೆಂಪಾದ ಪಾದವಾಗಿದೆ. ಅದನ್ನ ಕೆಂಪಾದ ಪೀಠದ ಮೇಲೆ ಅವಳು ಇಟ್ಕೊಂಡಿದ್ದಾಳೆ. ಅಂಥ ಮುಖ್ಯವಾದದ್ದೇನು? ಪರಾಂ ಅಂಬಿಕಾಂ. ಮೊದಲಿಗೆ ಅಂಬಿಕೆ ತಾಯಿ. ತಾಯಿ ನಮ್ಮೆಲ್ಲರ ತಾಯಿ. ಎಲ್ಲರಿಗೂ ಒಬ್ಬೊಬ್ಳು ತಾಯಿ ಇದ್ದಾಳೆ. ನಮ್ಗೆಲ್ಲರಿಗೂ ತಾಯಿ ಇದ್ದಾಳೆ. ತಾಯಿ ನಮ್ಮನ್ನ ಎಷ್ಟು ರೀತಿಯಲ್ಲಿ ತನ್ನ ಕಣ್ಣು ರೆಪ್ಪೆಯಲ್ಲಿಟ್ಟು, ತನ್ನ ಸೆರೆಗೊಳಗಿಟ್ಟು, ತನ್ನ ಮಡಿಲಲ್ಲಿಟ್ಟು ಯಾವ ಯಾವ ರೀತಿಯಲ್ಲಿ ನಮ್ಮನ್ನ ಕಾಪಿಟ್ಟಿದ್ದಾಳೆ. ಅಮ್ಮನನ್ನ ಮರೆಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಏನೇ ಒಂದು ಉಸಿರಾಡಕ್ಕಾಗ್ಲಿಲ್ಲ, ಅಮ್ಮ. ಜ್ವರ ಬಂತು, ಅಮ್ಮ. ಎಲ್ಲರೂ ಕೂಗುವುದು ಅಮ್ಮ ಅಂತ. ಆ ಅಮ್ಮ ಎಲ್ಲರಿಗೆ ಒಬ್ಬೊಬ್ಳು ಇದ್ದಾಳೆ ಅಮ್ಮ. ಆದರೆ ಇವಳು ಪರಾಮಂಬಿಕಾಂ. ಯಾವ ತಾಯಿ ವಿಷ್ಣು ಮತ್ತು ಲಕ್ಷ್ಮಿಯರಿಗೆ, ಯಾವ ತಾಯಿ ಶಿವ ಮತ್ತು ಪಾರ್ವತಿಯರಿಗೆ, ಯಾವ ತಾಯಿ ಬ್ರಹ್ಮ ಮತ್ತು ಸರಸ್ವತಿಯರಿಗೆ, ಯಾವ ತಾಯಿ ಸಿದ್ಧಗಂಧರ್ವ ಯಕ್ಷ ಕಿನ್ನರ ಕಿಂಪುರ್ ಎಲ್ಲರಿಗೆ ತಾಯಿಯಾಗಿದ್ದಾಳು. ಆದ್ರಿಂದಲೇ ಅಂಬಿಕಾ ಮೊದಲು, ಪರಾಮಂಬಿಕಾಂ. ಆದ್ರಿಂದಲೇ ಮೊದಲ ಮಾತೆ ಶ್ರೀಮಾತಾ. ಆದ್ರಿಂದ ಅವಳು ಎಲ್ಲರಿಗೆ ತಾಯಿಯಾಗಿದ್ದಾಳೆ. ಈಗ ಈ ಸಿಂಧೂರಾರುಣ ಹೇಳಿದಾಗ ನಮ್ಮ ಕಣ್ಮನದೊಳಗೆ ಎಂಥ ಚಿತ್ರ ಬರಬೇಕು? ತಾಯಿಯ ಶರೀರದ ಬಣ್ಣ ಸಿಂಧೂರ ಮತ್ತು ಅರುಣದಿಂದ ಕೂಡಿದೆ. ತಾಯಿಯ ತಲೆಯಲ್ಲಿ ಮಾಣಿಕ್ಯ ರತ್ನದ ಒಂದು ಕಿರೀಟ ಇದೆ. ಆ ಕಿರೀಟದಲ್ಲಿ ಚಂದ್ರನ ಒಂದು ಶೇಪ್ ಇದಿದೆ, ಚಂದ್ರನ ಕಲೆ ಒಂದಿದೆ. ತಾಯಿಯ ಮುಖದಲ್ಲಿ 3 ಕಣ್ಗಳಿದೆ. ಮತ್ತೆ ಅವಳ ಮುಖ ಮುಗುಳ್ನಗೆಯಿಂದ ಕೂಡಿದೆ. ಕೈಗಳಲ್ಲಿ ಅಮೃತ ಕಲಶವನ್ನು, ಕೆಂಪಾದ ಕಮಲವನ್ನು ಇಟ್ಕೊಂಡಿದ್ದಾಳೆ. ಅವಳ ಪಾದ ಕೆಂಪಾದ ಪಾದವನ್ನು ಕೆಂಪಾದ ಪೀಠದ ಮೇಲೆ ಇರಿಸಿಕೊಂಡಿದ್ದಾಳೆ. ಸೌಮ್ಯವಾದ ಮುಖಭಾವದಿಂದ ಕೂಡಿದ್ದಾಳೆ. ತಾಯಿ ತನ್ನ ಕಂದಮ್ಮಗಳು ಎಷ್ಟೇ ಕೆಟ್ಟ ಅಪರಾಧ ಮಾಡಿದ್ರು, ಸಿಗದು ಹಾಕಿಬಿಡಬೇಕು ಅನ್ನುವಂಥ ಕೋಪ ಮಾಡಿಕೊಂಡಿದ್ರು, ಮುಖದಲ್ಲೇ ಆಸಿಟ್ಟಿದ್ರು, ಅಂತರಂಗದಲ್ಲಿ ಸೌಮ್ಯವಾದ ಭಾವನೆಯನ್ನ ಹೇಗೆ ಹೊಂದಿರ್ತಾಳೆ? ಅಂಥ ಸೌಮ್ಯ ಭಾವನೆಯಿಂದ ಕೂಡಿದ ಆ ತಾಯಿಯನ್ನ ನಮ್ಮ ಕಣ್ಮನಗಳೊಳಗೆ ತುಂಬಿಕೊಂಡು ನಾಳೆಯಿಂದ ಆಕೆಯ ನಾಮವನ್ನು ನಾವು ಮನನ ಮಾಡಿಕೊಳ್ಳೋಣ. ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಶಾಂತಿ ಶಾಂತಿ ಶಾಂತಿ.